ಸಿನಿಮಾ ಮದರ್ ಪ್ರಾಮಿಸ್ ಪ್ರಮೋಷನ್ಸ್ ಅಂತ ಬಂದಾಗಿಂದ ನಾನು ಹೇಳ್ತಾನೆ ಇದ್ದೀನಿ. ಅಂದರೆ ನನಗಿಂತ ಜಾಸ್ತಿ ಅಂದರೆ ನಾನು ಬಂದು ನಿಂತು ಮಾತಾಡೋದಕ್ಕಿಂತ ಜಾಸ್ತಿ ಸಿನಿಮಾದ ಪಾತ್ರಗಳು, ಸಿನಿಮಾದ ನಿರ್ದೇಶಕರು, ಇಡೀ ತಂಡ ಮಾತಾಡಿದ್ರೆ ಐ ಥಿಂಕ್ ಅದು ಬೆಟರ್ ಆಗಿ ಬೇರೆ ಥರ ತಲುಪುತ್ತೆ ಪ್ರೇಕ್ಷಕರಿಗೆ ಅಂತ. ಈ ಮದರ್ ಪ್ರಾಮಿಸ್ ಸಿನಿಮಾ ನಾವು ಶುರು ಮಾಡಿದಾಗಲೇ ನಂಗೆ ಮದರ್ ಪ್ರಾಮಿಸ್, ಫಾದರ್ ಆಫ್ ಆಲ್ ಪ್ರಾಮಿಸಸ್ ಅಂತ ಹಾಕ್ತಿದ್ದಂಗೆ ನನಗೊಂದು ನಗು ಹುಟ್ಟಿತ್ತು. ಆ್ಯಂಡ್ ಆ ಸ್ಕ್ರಿಪ್ಟು ಓದಿದಾಗ ನಾನು ಆ್ಯಕ್ಚುಲಿ ಇದನ್ನು ದ ಮೋಸ್ಟ್ ಸ್ಟುಪಿಡ್ ಫಿಲ್ಮ್ ಆಫ್ ದ ಇಯರ್ ಅಂತಲೇ ಪ್ರೆಸೆಂಟ್ ಮಾಡಬೇಕು ಅಂತ ಇದ್ದಿದ್ದು. ಹಾಗಂತ ಸ್ಟುಪಿಡ್ ಸಿನಿಮಾ ಅಲ್ಲ, ಸಿನಿಮಾ ಆ್ಯಕ್ಚುಲಿ ಭಾಳ ಒಳ್ಳೆಯ ಸಿನಿಮಾ, ಆ್ಯಕ್ಚುಲಿ ಭಾಳ ಕಾಮನ್ ಸೆನ್ಸ್ ಇಟ್ಕೊಂಡು ನೋಡಬೇಕಾಗಿರೋ ಸಿನಿಮಾ. ಬಟ್ ಡೆಫಿನೆಟ್ಲಿ ಒಂದು ಸೆನ್ಸ್ಲೆಸ್ ಕಾಮಿಡಿ ಅಂತಲೂ ಹೇಳ್ಬೋದು. ಕನ್ನಡಕ್ಕೆ ಒಂದು ಹೊಸ ಜಾನ್ರ, ಹೊಸ ಎಕ್ಸ್ಪೆರಿಮೆಂಟ್, ಆ್ಯಕ್ಚುಲಿ ಒಂದು ಒಳ್ಳೆಯ ಕಮರ್ಷಿಯಲ್ ಎಕ್ಸ್ಪೆರಿಮೆಂಟ್ ಮದರ್ ಪ್ರಾಮಿಸ್. ನಾನು ಈಗ ಬರ್ತಾನೂ ನನಗೆ ನಮ್ಮ ವಿನೋದ್ ಅಂತ, ನಮ್ಮ ಅಣ್ಣ ಫ್ರಮ್ ಮೆಕ್ಸಿಕೋ ಟೀಮ್, ಅವರೇ ಪ್ರೊಡ್ಯೂಸರ್, ಅಂದರೆ ಒಂದು ಇ ಪಿ ಆಗಿ ಇರೋದು. ಅವರು ಭಾಳ ಚೆನ್ನಾಗಿ ಮಾತಾಡಿದ್ರು ಫೋನ್ ಮಾಡಿ. ಅಂದರೆ ಅಹೆಡ್ ಆಫ್ ಟೈಮ್ ಸಿನಿಮಾ ಮಾಡಿದ್ದಾರೆ ಪೂರ್ಣ ಅವರು. ಭಾಳ ಎಂಜಾಯ್ ಮಾಡಿದೆ ನಾನು, ಅಷ್ಟೊಂದು ನಕ್ಕಿ ಭಾಳ ವರ್ಷ ಆಗಿತ್ತು ಅಂತ. ಒಂದು 100 ಜನ ಸಿನಿಮಾ ನೋಡಿರೋದ್ರಲ್ಲಿ 80-90 ಜನ ಸಖತ್ ಎಂಜಾಯ್ ಮಾಡಿದ್ದಾರೆ. ಇನ್ನೊಂದು 10 ಜನಕ್ಕೆ ಮೋಸ್ಟ್ಲಿ ಆ ಹೊಸ ಜಾನ್ರ ಅರ್ಥ ಆಗಿಲ್ಲ, ಅಥವಾ ಅವ್ರಿಗೆ ಐ ಡೋಂಟ್ ನೋ, ಅದು ಇಷ್ಟ ಆಗಿಲ್ಲ. ಆ್ಯಂಡ್ ದಟ್ಸ್ ಫೈನ್. ಬಟ್ ಥಿಯೇಟ್ರಲ್ಲಿ ಫ್ರಮ್ ದ ಪ್ರೀಮಿಯರ್ಸಿಂದ ಹಿಡಿದು ಎಲ್ಲರೂ ಬಹಳ ಚೆನ್ನಾಗಿ ಎಂಜಾಯ್ ಮಾಡಿದ್ರು. ಆ್ಯಂಡ್ ಈವನ್ ಮಾಧ್ಯಮಗಳು ಕೂಡ ಪ್ರತಿಯೊಬ್ಬರು ಸಿನಿಮಾ ನೋಡಿರೋರು ಭಾಳ ಖುಷಿಪಟ್ಟು ಭಾಳ ಒಳ್ಳೆಯ ರಿವ್ಯೂಸ್ಗಳನ್ನ ಬರೆದ್ರು. ಆ್ಯಂಡ್ ಐ ಥಿಂಕ್ ಮದರ್ ಪ್ರಾಮಿಸ್ಗೆ ಬಂದಿರೋಷ್ಟು, ಅಂದರೆ ಸಿನಿಮಾ ನೋಡಿ ಅವರವರೇ ವೀಡಿಯೋಗಳನ್ನ ಮಾಡಿ ಈ ಸಿನಿಮಾ ಬಗ್ಗೆ ಎಷ್ಟು ಮಾತಾಡಿದ್ದಾರೆ ಅಂದರೆ, ನಾನು ಅದನ್ನೆಲ್ಲ ನೋಡ್ತಿದ್ದಾಗ ಇಷ್ಟು ಸಿನಿಮಾಗಳು ಪ್ರೊಡಕ್ಷನ್ ಮಾಡಿದ್ದೀವಲ್ಲ, ಇದರಲ್ಲಿ ಮದರ್ ಪ್ರಾಮಿಸ್ ಸಿನಿಮಾಗೇ ಇಷ್ಟೊಂದು ವೀಡಿಯೋಗಳನ್ನ ಪ್ರೇಕ್ಷಕರೇ ಮಾಡಿ ಹಾಕಿರೋದು. ಸಖತ್ತಾಗಿದೆ ಸಿನಿಮಾ ಅಂತ ಹೇಳಿ. ಆ್ಯಂಡ್ ನಮಗೆ ಭಾಳ ಚೆನ್ನಾಗಿ ಆಯಿತು ಕೂಡ. ಫಸ್ಟ್ ವೀಕ್ ಭಾಳ ಚೆನ್ನಾಗಾಯಿತು ಮಲ್ಟಿಪ್ಲೆಕ್ಸ್ಗಳಲ್ಲಿ ಶೋಗಳು. ಆ್ಯಂಡ್ ಈಗ 2ನೇ ವಾರಕ್ಕೆ ಕಾಲಿಡ್ತಾ ಇದ್ದೀವಿ. ಸೊ ಹಾಗಾಗಿ ಒಂದು ಅಂದರೆ ಒಂದು ಇಡೀ ತಂಡ ಇದೆ ಆ್ಯಕ್ಚುಲಿ. ಹಲೋ ಸೊ 2ನೇ ವಾರಕ್ಕೆ ಕಾಲಿಡ್ತಾ ಇದ್ದೀವಿ. ಇನ್ನು ಏನು ಚೆನ್ನಾಗಾಗಿದೆ ಅದಕ್ಕಿಂತ ಬಹಳ ಚೆನ್ನಾಗಿ ಆಗಬೇಕು ಈ ಸಿನಿಮಾ ಅನ್ನೋದು ನಮ್ಮ ಎಕ್ಸ್ಪೆಕ್ಟೇಷನ್ಸ್. ಹಾಗಾಗಿ ಒಂದು ಡಿಸ್ಕಷನ್ ಮಾಡೋಣ ಅಂಥೇಳಿ ಇವತ್ತು ಪ್ರೆಸ್ ಮೀಟ್ ಮಾಡಿರೋದು. ಸೊ ಏನಾದರೂ ಪ್ರಶ್ನೆಗಳಿದ್ದರೆ ಕೇಳಿ. ಐ ಥಿಂಕ್ ಇಂಟ್ರ್ಯಾಕ್ಷನ್ ಇಸ್ ಬೆಟರ್. ನಾವೇ ಕೂತ್ಕೊಂಡು ಏನೇ ಮಾತಾಡ್ಕೊಂಡು ಹೋದ್ರೂ ಅದು ಏನೋ ಹೇಳ್ತಾ ಇರ್ತೀವಿ ಬಿಟ್ಟರೆ ಅದರಿಂದ ಏನಂತ ಹೊಸದೇನೂ ಬರಲ್ಲ. ಸೊ ಬೆಟರ್ ನೀವು ಪ್ರಶ್ನೆಗಳು ಕೇಳ್ತಾ ಹೋದರೆ, ಒಂದು ಇಂಟ್ರ್ಯಾಕ್ಷನ್ ಮಾಡಿದ್ರೆ ಅದು ಭಾಳ ಚೆನ್ನಾಗಿರುತ್ತೆ. ನಿರ್ದೇಶಕರಿದ್ದಾರೆ, ನೀವು ಸಿನಿಮಾಗಳು ನೋಡಿದ್ದೀರಿ, ನಿರ್ದೇಶಕರನ್ನ ಎಷ್ಟು ಬೇಕಷ್ಟು ಪ್ರಶ್ನೆಗಳು ಕೇಳ್ಬೋದು. ಸೆಕೆಂಡ್ ವೀಕಲ್ಲಿ ಆಲ್ಮೋಸ್ಟ್ ನಾವು ಎಷ್ಟು ಸ್ಕ್ರೀನಲ್ಲಿ ರಿಲೀಸ್ ಮಾಡಿದ್ದೀವಿ ಅಷ್ಟು ಕ್ಯಾರಿ ಆಗುತ್ತೆ. ಯಾಕೆಂದರೆ ನಮಗೆ ಭಾಳ ಚೆನ್ನಾಗಿದೆ ಎಲ್ಲ ಕಡೆ ರೆಸ್ಪಾನ್ಸ್. ಅಂದರೆ ನಿಮಗೆ ಕೆಲವೊಂದು ಭಾಗಗಳಲ್ಲಿ ಸಿಂಗಲ್ ಸ್ಕ್ರೀನ್ಗಳಲ್ಲಿ ಸ್ವಲ್ಪ ಕಮ್ಮಿ ಅನ್ನಿಸ್ತಿದೆ ಅಂತ ಬಿಟ್ಟರೆ, ನಮಗೆ ಬೆಂಗಳೂರು, ಮೈಸೂರು, ಶಿವಮೊಗ್ಗ, ದಾವಣಗೆರೆ ಆ್ಯಂಡ್ ಮಲ್ಟಿಪ್ಲೆಕ್ಸಸ್ಗಳು ಎಲ್ಲ ಬಹಳ ಚೆನ್ನಾಗಿ ಜನ, ಎಸ್ಪೆಷಲಿ ಶುಕ್ರವಾರ ರಾತ್ರಿಯಿಂದ ಭಾನುವಾರ ರಾತ್ರಿವರೆಗೂ ಟ್ರೆಂಡಿಂಗಲ್ಲಿತ್ತು. ಆ್ಯಂಡ್ ವಾಕಿನ್ಸ್ ಬಹಳ ಚೆನ್ನಾಗಾಗಿದೆ. ಸೊ ಆಲ್ಮೋಸ್ಟ್ ಅಷ್ಟರಲ್ಲೂ ಕ್ಯಾರಿ ಮಾಡ್ತೀವಿ. ಅಂದರೆ ಒಂದಿಷ್ಟು ಸಿಂಗಲ್ ಸ್ಕ್ರೀನ್ಗಳನ್ನ ಅಂದರೆ ತೆಗಿತೀವಿ, ಬಟ್ ಎಲ್ಲೆಲ್ಲಿ ಕಲೆಕ್ಷನ್ ಭಾಳ ಚೆನ್ನಾಗಿದೆ ಅದನ್ನು ಹಂಗೆ ಕ್ಯಾರಿ ಮಾಡ್ತೀವಿ. ಅಲ್ಲ ಇದು ಈ ಸಿನಿಮಾ ಎಸ್ಪೆಷಲಿ ನಮಗೆ ವರ್ಕ್ ಆಗಿರೋದು, ಈ ಸಿನಿಮಾ ನಮಗೆ ಅದೇ ಒಂದು ಕ್ಲಾಸ್ ಸಿನಿಮಾ ಥರ ವರ್ಕ್ ಆಗಿದೆ. ಸೊ ಐ ಥಿಂಕ್ ಅದೊಂದು ಡಿವಿಷನ್ ಇದ್ದೇ ಇದೆಯಲ್ಲ, ಸೊ ಆ ಥರ ಇದು ಡೆಫಿನೆಟ್ಲಿ ವರ್ಕ್ ಆಗಿರೋದು ನಮ್ಮ ಮಲ್ಟಿಪ್ಲೆಕ್ಸ್ಗಳಲ್ಲಿ. ಈ ಥರ ಒಂದೊಳ್ಳೆ ಡೀಸೆಂಟ್ ಫ್ಯಾಮಿಲಿ ಎಂಟರ್ಟೈನರ್ ಆಗಿ ಒಂದು ಸಖತ್ ನಗ್ಸೋ ಒಂದು ಸಿನಿಮಾ ಆಗಿ ಭಾಳ ಚೆನ್ನಾಗಿ ವರ್ಕ್ ಆಗಿದೆ. ಇಟ್ಸ್ ನಾಟ್ ಅಂದರೆ ರೆಗ್ಯುಲರ್ ಫಾರ್ಮ್ಯಾಟ್ ಸಿನಿಮಾ ಅಲ್ಲ, ಡೆಫಿನೆಟ್ಲಿ ಅನ್ ಎಕ್ಸ್ಪೆರಿಮೆಂಟ್, ಬಟ್ ಒಂದೊಳ್ಳೆ ನಗಿಸೋವಂಥ ಎಕ್ಸ್ಪೆರಿಮೆಂಟ್ ಇದು. ಅಲ್ಲ, ಬೈಕು ತಂದೆ ಕೊಡಿಸಿರೋ ಬೈಕು, ತಾಯಿ ಕೊಡಿಸಿರೋ ಬೈಕು, ಅದು ಯಾವಾಗಲೂ, ಅಥವಾ ಎನಿ ವೆಹಿಕಲ್ ನಮಗೆ ಬಹಳ ದೊಡ್ಡ ಎಮೋಷನ್. ಅದು ನಮ್ಮ ನಿರ್ದೇಶಕರು ಹೇಳ್ಬೇಕು. ನನಗೆ ನನ್ನದೊಂದು TVS XL ಸೂಪರ್ ನನ್ನ ತಂದೆ ಕೊಡಿಸಿರೋದು, ಅದು ಇವತ್ತಿಗೂ ನನ್ನ ಹತ್ರನೇ ಇದೆ.
ಸೊ ಈ ಸಿನಿಮಾದಲ್ಲಿ ಬರುವಂಥ ಸ್ಪ್ಲೆಂಡ್ರೂ ಎಸ್ಪೆಷಲಿ ನಮ್ಮ ಮಿಡಲ್ ಕ್ಲಾಸ್ಗೆ ಭಾಳ ದೊಡ್ಡ ಎಮೋಷನ್ ಅದು. ಯಾವುದೇ ಆಗಲಿ, ಫಸ್ಟ್ ಗಾಡಿ ಏನು ತೊಗೊಂಡಿರ್ತೀವಿ, ಫಸ್ಟ್ ಸೈಕಲ್ಲು ಅದೆಲ್ಲದು, ಅಥವಾ ಅದನ್ನು ಕಷ್ಟಪಟ್ಟು ಮಿಡಲ್ ಕ್ಲಾಸಲ್ಲಿ ತಂದೆ ತಾಯಿ ಕೊಡಿಸಿದಾಗ ಅದ್ರ ಬಗ್ಗೆ ಒಂದು ಬೇರೆ ಎಮೋಷನ್ನೇ ಇರುತ್ತೆ. ಅದು ಬರಿತಾ ಎಲ್ಲರೂ ಬಂದ್ಬಿಟ್ರು, ಎಲ್ಲ ಪಾತ್ರಗಳು ಹುಡ್ತಾ ಹೋಯ್ತು. ಅಂದರೆ ಒಂದು ಕಥೆನೇ ಎಣಿತಾ ಹೋಗ್ತೀವಲ್ಲ, ಸೊ ಅವಾಗ ನಮ್ಮ ಕೈ ಮೀರಿ ಕೆಲವು ಪಾತ್ರಗಳು ತಾವಾಗೆ ಬಂದು ಸೇರ್ಕೊತಾ ಹೋಗ್ತವೆ. ಆಮೇಲೆ ನನಗೆ ಒಂದಿದ್ದೇನೆಂದರೆ, ಯಾವುದೇ ಪಾತ್ರ ಬಂದರೂ ಆ ಪಾತ್ರಕ್ಕೆ ಅಷ್ಟು ಇಂಪಾರ್ಟೆನ್ಸ್ ಸಿಗಬೇಕಾಗತ್ತೆ. ಸೊ ಸುಮ್ಮನೆ ಬಂತು ಹೋಯಿತು ಅಂತಲ್ಲ. ಸೊ ಯಾವ ಪಾತ್ರ ಫಸ್ಟ್ ಹಾಫಲ್ಲಿ ಬರುತ್ತೆ, ಅದೆಲ್ಲ ಪಾತ್ರಗಳು ಸೆಕೆಂಡ್ ಹಾಫಲ್ಲಿ ಕ್ಲೋಸರ್ ಸಿಗ್ತಾ ಹೋಗುತ್ತೆ. ಅದೆಲ್ಲವೂ ಕಂಪ್ಲೀಟ್ ಆಗ್ತಾ ಹೋಗಬೇಕು ಅನ್ನೋದು ಒಂದು ಉದ್ದೇಶ ಆಯಿತು. ಅದಾದಮೇಲೆ ಅಷ್ಟು ಪಾತ್ರಗಳು ನಾವು ಬರ್ತಾಗಲೂ ನಾವೆಲ್ಲ ಡಿಸ್ಕಸ್ ಮಾಡ್ತೀವಿ, ಇವರೆಲ್ಲ ಎಲ್ಲಿ ಸಿಗ್ತಾರೆ ಇವಾಗ ಅಂತ ಆರ್ಟಿಸ್ಟ್ಗಳು. ಸೊ ನಾವೆಲ್ಲರಿಗೂ ಚಾಲೆಂಜ್ ಇದ್ದಿದ್ದು ಕಾಸ್ಟಿಂಗು. ಸೊ ಅದಕ್ಕೆ ತಕ್ಕಂಗೆ ಇವರೆಲ್ಲರೂ ಸಿಕ್ಕಿದ್ರು, ಅದ್ಭುತ ಕಲಾವಿದರು. ಸೊ ತುಂಬ ಹೆಲ್ಪ್ ಆಯಿತು. ಇಲ್ಲ, ಕೆಲವೊಂದು ಕಥೆಗಳಿಗೆ ಕೆಲವೊಂದು ರೀತಿ ಇರುತ್ತಲ್ಲ, ಈ ಕಥೆ ನಡೆಯೋದೇ 2 ದಿನದಲ್ಲಿ. ಸೊ ನೆನ್ನೆ ರಾತ್ರಿ ಶುರು ಆಗುತ್ತೆ, ನಾಳೆ ಸಂಜೆ ಮುಗಿದೋಗುತ್ತೆ. ಸೊ ಅದಕ್ಕೆ ಮೂಲತಃ ಇವಾಗ ನಮ್ಮ ಮನು ಕ್ಯಾರೆಕ್ಟ್ರು ಕಂಟಿನ್ಯೂಸ್ ಆಗಿ ಹೆಂಡತಿ ಜೊತೆ ಮಾತಾಡ್ತಿರ್ತಾನೆ. ಅದಾದಮೇಲಿಂದ ನಮ್ಮ SMS ಕ್ಯಾರೆಕ್ಟ್ರು ಕಂಟಿನ್ಯೂಸ್ ಆಗಿ ಒಂದು ಸೂರ್ಯಕಾಂತಿ ನೀನು ಒಂದು ಸಾಂಗ್ ಬರ್ತಿರುತ್ತೆ. ಸೊ ಆ ಸಾಂಗ್ ಬರ್ತಾ ಇದೆ ಅಂದರೆ ಹಿಂದೆಗಡೆ ಯಾರೋ ಗರ್ಲ್ಫ್ರೆಂಡ್ ಇದ್ದಾರೆ. ಸೊ ಆ ಥರದ್ದು. ಬಟ್ ಆ 2 ದಿನದಲ್ಲಿ ಅವ್ರು ಯಾರು ಎಂಟ್ರ್ ಆಗಲ್ಲ ಅವ್ರ ಲೈಫಲ್ಲಿ. ಬಟ್ ಅವ್ರ ಬದುಕಿನಲ್ಲೆಲ್ಲ ಹೆಣ್ಮಕ್ಳೆಲ್ಲ ಇರ್ತಾರೆ, ತಾಯಿ ತಂದೆ ಎಲ್ಲ ಇರ್ತದಲ್ಲ, ಹಾಗೆ ಇರ್ತಾರೆ. ಡಾಲಿ ಸರ್, ಈಗ ಈ ಹಿಂದೆ ನಿಮ್ದೊಂದು ಮೂವಿ ರಿಲೀಸ್ ಆದಾಗಲೂ ಕೂಡ ಸೇಮ್ ಪ್ರಾಬ್ಲಮ್ ಆಗಿತ್ತು. ಖಾಲಿ ಥಿಯೇಟರಲ್ಲಿ ನಿಂತ್ಕೊಂಡು ಈ ಥರ ಸಿನಿಮಾಗೆ ರೆಸ್ಪಾನ್ಸ್ ಇಲ್ಲ, ಖಾಲಿ ಹೋಗ್ತಾ ಇದೆ ಥಿಯೇಟರ್ ಅನ್ನೋ ಥರದಲ್ಲಿ. ಅಂದರೆ ಸುಮಾರು ಒಂದು 7-8 ವರ್ಷದ ಹಿಂದೆ ನಿಮ್ದು ರಿಲೀಸ್ ಆದಂತಹ ಒಂದು ಸಿನಿಮಾದಲ್ಲಿ ಸೇಮ್ ಪ್ರಾಬ್ಲಮ್ ಆಗಿತ್ತು. ಸೊ ಅಗೇನ್ ಮದರ್ ಪ್ರಾಮಿಸಲ್ಲೂ ಕೂಡ ಇದೇ ರೀತಿ ಸೋಷಿಯಲ್ ಮೀಡಿಯಾ ಯೂಸ್ ಮಾಡ್ಕೊಂಡು ಮಾಡ್ತಿರುವಂಥದ್ದು. ಸೊ ಇದು ಚಿತ್ರಕ್ಕೇನಾದರೂ ಮೈನಸ್ ಆಯಿತಾ? ಅಂದರೆ ಚೆನ್ನಾಗಿ ಹೋಗ್ತಿದ್ದ ಸಿನಿಮಾ ಮೇಲೆ ಏನಾದರೂ ಪರಿಣಾಮ ಬೀರ್ತಾ? ಇಲ್ಲ ಮೇಡಮ್, ಅಂದರೆ ನೆಗೆಟಿವ್ಸ್ ಬಗ್ಗೆ ಐ ಥಿಂಕ್ ತಲೆನೂ ಕೆಡಿಸ್ಕೊ. ಆ್ಯಕ್ಚುಲಿ ನಾನು ಇಶ್ಯೂನ ಅಡ್ರೆಸ್ಸು ಮಾಡಬಾರ್ದು ಅಂತಲೇ ಇದ್ದೆ. ಬಟ್ ನಮ್ಮ ಟೀಮು ಇಲ್ಲ ಇದು ಇಶ್ಯೂ ನೀವು ಅಡ್ರೆಸ್ ಮಾಡಬೇಕು ಅಂತ ಹೇಳಿ ಮಾಡಿಸಿದ್ದು. ನಾನು ಅದಕ್ಕೆ ರೆಸ್ಪಾಂಡ್ ಮಾಡೋಕ್ಕೂ ನನಗೆ ಇಷ್ಟ ಇರಲಿಲ್ಲ. ಇದೇ ನಮ್ಮ ಬಡವ ರಾಸ್ಕಲ್ ಭಾಳ ಅದ್ಭುತವಾಗಿ ಹೋಗ್ತಾಯಿತ್ತು ಥಿಯೇಟ್ರ್ಗಳಲ್ಲಿ. ಆ್ಯಂಡ್ ಅವಾಗಲೂ ಕೂಡ ನೆಗೆಟಿವ್ ಮಾತಾಡೋರು ಇದ್ದರು. ಹೆಡ್ ಬುಷ್ ಬಹಳ ಚೆನ್ನಾಗಿ ಆಗ್ತಾಯಿತ್ತು. ಸ್ಟಿಲ್ ಕಾಂಟ್ರವರ್ಸಿ ಅದ್ರ ಮಧ್ಯನೂ ಹೆಡ್ ಬುಷ್ ಬಹಳ ಚೆನ್ನಾಗಿ ನಮಗೆ ಸಿನಿಮಾ ಆಗ್ತಾಯಿತ್ತು. ಟಗರು ಪಲ್ಯ ಮಾಡಿದಾಗ್ಲೂ ಒಂದು ಕಡೆ ಈ ಟ್ವಿಟ್ಟರಲ್ಲಿ ಅಲ್ಲಿ ಇಲ್ಲಿ ಇದು ಮತ್ತೆ ಅದೇ ರೆಗ್ಯುಲರ್ ಥರದ ಸಿನಿಮಾ ಅಂತ ಹಾಗೆ ನಡೀತಾನೆ ಇತ್ತು. ಆ್ಯಂಡ್ ಮದರ್ ಪ್ರಾಮಿಸ್ ಮಾಡಿದಾಗಲೂ ಅದು ನಡೀತಾನೆ ಇದೆ. ಆ್ಯಂಡ್ ಇದು ಬರೀ ನನ್ನ ಸಿನಿಮಾಗೆ ಅಥವಾ ನಮ್ಮ ಸಿನಿಮಾಗೆ ಅಂತಲ್ಲ, ಕನ್ನಡದ ಯಾವ ಸಿನಿಮಾ ರಿಲೀಸ್ ಆದರೂ ಇದು ನಡೀತಾನೆ ಇರುತ್ತೆ. ಸುದೀಪ್ ಸರ್ ಎಷ್ಟೊಂದು ಸರಿ ಹೇಳಿದ್ದಾರೆ, ಎಲ್ಲ ಆ್ಯಕ್ಟರ್ಗಳು ಅದನ್ನ ಅಡ್ರೆಸ್ ಮಾಡ್ತಾನೆ ಇರ್ತಾರೆ. ಅದು ಯಾರದೇ ಸಿನಿಮಾ ರಿಲೀಸ್ ಆಗಲಿ, ಸುದೀಪ್ ಸರ್ದು ರಿಲೀಸ್ ಆಗಲಿ, ಶಿವಣ್ಣ ಅವ್ರದ್ದು ರಿಲೀಸ್ ಆಗಲಿ, ದರ್ಶನ್ ಸರ್ದು ರಿಲೀಸ್ ಆದಾಗ, ಈಗ ಯಶ್ ಅವ್ರ ಟಾಕ್ಸಿಕ್ ಬರ್ತಿದ್ದಾಗ, ಯಾವಾಗ್ಲೂ ಒಂದು ವರ್ಗ ಇದ್ದೇ ಇರುತ್ತೆ. ಫಾರ್ ವೇರಿಯಸ್ ರೀಸನ್ಸ್ ಬೇರೆ ಥರದಲ್ಲಿ ಆ ಥರ ಒಂದು ನೆಗೆಟಿವ್ ಮಾಡೋವಂಥದ್ದು ನಡೀತಾನೆ ಇರುತ್ತೆ. ಅದಕ್ಕೆ ನಾನು ಜನರಲ್ ಆಗಿ ಬರೆದು ಹಾಕಿದ್ದು, ದಿಸ್ ಕಲ್ಚರ್ ಶುಡ್ ಸ್ಟಾಪ್ ಅಂತ. ಆ್ಯಂಡ್ ಅದನ್ನು ಅಡ್ರೆಸ್ ಮಾಡೋದು ಐ ಡೋಂಟ್ ನೋ ಹೆಂಗೆ ಅಡ್ರೆಸ್ ಮಾಡಬೇಕು ಎಲ್ಲ ಅಂತ. ಬಟ್ ಅದ್ರ ಬಗ್ಗೆ ಎಲ್ಲ ಆ್ಯಕ್ಚುಲಿ ಅದನ್ನು ನೆಗ್ಲೆಕ್ಟ್ ಮಾಡಬೇಕು, ಇಗ್ನೋರ್ ಮಾಡಬೇಕು. ಸಿನಿಮಾ ಬಹಳ ಚೆನ್ನಾಗಿದ್ದಾಗ, ಜನ ಬಂದಾಗ ಅದನ್ನು ಯಾರೂ ತಡೆಯೋಕ್ಕಾಗಲ್ಲ. ಎಷ್ಟು ನೆಗೆಟಿವ್ ಮಾಡೋಕ್ಕಾಗತ್ತೆ? ಪ್ರೇಕ್ಷಕನಿಂದ ಪ್ರೇಕ್ಷಕನಿಗೆ ಹೋಗೋದೇ ಸತ್ಯ. ಆ ಸತ್ಯದ ಮುಂದೆ ಇನ್ಯಾವ ಸತ್ಯನೂ ಇಲ್ಲ. ಆ್ಯಂಡ್ ಡೆಫಿನೆಟ್ಲಿ ಇವತ್ತಿಗೆ ಕನ್ಫ್ಯೂಷನ್ಸ್ ಇದೆ. ಅಂದರೆ ಆಡಿಯನ್ಸ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಬರೋದು ಯಾವ್ದು ನಿಜ ಯಾವ್ದು ಸುಳ್ಳು, ಅಥವಾ ಮೀಡಿಯಾದಲ್ಲಿ ಬರೋದು ಯಾವ್ದು ನಿಜ ಯಾವ್ದು ಸುಳ್ಳು, ಯಾವುದೂ ಜಡ್ಜ್ ಮಾಡದೇ ಇರೋ ಪರಿಸ್ಥಿತಿಗೆ ಬಂದಿದೆ ಇವತ್ತು ಎಲ್ಲದೂ. ಸೊ ಹಾಗಿದ್ದಾಗ ಸತ್ಯ ಯಾವುದು ಅಂತ ಕಂಡುಕೊಳ್ಳೋದು ಅದು ಪ್ರೇಕ್ಷಕನಿಗೆ ಬಿಟ್ಟಿದ್ದದು. ಸೊ ಆಡಿಯನ್ಸ್ಗೆ ಹೋದಾಗ ಮಾತ್ರ ಐ ಥಿಂಕ್ ಯಾವುದೇ ಒಂದು ಸಿನಿಮಾ ಪ್ರಾಡಕ್ಟ್ ಎಲ್ಲದೂ ಬಹಳ ಚೆನ್ನಾಗಿ ಆಗೋದು. ಸೊ ಆ ನಂಬಿಕೆ ಮೇಲೇ ನಾವು ಸಿನಿಮಾಗಳನ್ನ ಮಾಡಬೇಕು. ಬಿಟ್ಟರೆ ಅದು ರೆಗ್ಯುಲರಾಗಿ ಇದ್ದೇ ಇರುತ್ತೆ. ನಾನು ಅದೇ ಹೇಳಿದ್ದು, ವಿಮರ್ಶೆ ಬೇರೆ, ವಿಮರ್ಶೆಗಳನ್ನ ತೊಗೋಬೇಕಲ್ವ. ಇವಾಗ ನನಗೆ ಅಂದರೆ ಈ ಸಿನಿಮಾ ಅಂತ ಬಂದಾಗ ಎಷ್ಟು ಚೆನ್ನಾಗಿ ಎಕ್ಸ್ಟ್ರೀಮ್ ಲೆವೆಲಲ್ಲಿ ಈ ಸಿನಿಮಾನ ಇಷ್ಟಪಟ್ಟು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಎಲ್ಲ ಆ್ಯಕ್ಟರ್ಸು, ರೈಟಿಂಗ್ ಎಷ್ಟು ಚೆನ್ನಾಗಿದೆ, ನಿರ್ದೇಶನ ಎಷ್ಟು ಚೆನ್ನಾಗಿದೆ ಮದರ್ ಪ್ರಾಮಿಸ್ ಅಂತಾನೂ ಹೇಳಿದ್ದಾರೆ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಕೆಲವೊಬ್ಬರು ನನ್ನ ಅಭಿಮಾನಿಗಳೆಲ್ಲ, ಇಲ್ಲ ಅಣ್ಣ ನೀನು ಈ ಥರದ್ದೆಲ್ಲ ಮಾಡಬೇಡ, ನನಗೆ ಬೇಜಾರಾಗುತ್ತೆ, ನಮಗೆ ಅರ್ಥ ಆಗಲಿಲ್ಲ ಅಂತಲೂ ಹೇಳಿದ್ದಾರೆ. ನಾನು ಅದನ್ನು ತೊಗೋಬೇಕಲ್ಲ. ಸೊ ಅದು ಬೇರೆ. ಅದು ಬಿಟ್ಬಿಟ್ಟು ಒಂದು ಸಿನಿಮಾನ ರೂಲ್ ಔಟ್ ಮಾಡೋದಿದೆಯಲ್ಲ, ಸುಮ್ಮನೆ ಅದು ಏನೋ ಮಾಡಿ ನೋಡಿ ಹಿಂಗೆಲ್ಲ ಮಾಡ್ತಿದ್ದಾರೆ ಅದು ಇದು ಅಂತ ಏನೋ ಮಾಡೋದಿದೆಯಲ್ಲ, ಅದು ರೆಗ್ಯುಲರಾಗಿ ನಡೀತಾನೆ ಇರುತ್ತೆ. ಅದಕ್ಕೇ ಮೋಸ್ಟ್ಲಿ ನೆಕ್ಸ್ಟ್ ಸಿನಿಮಾದಿಂದ ನಾವು ವಿಲ್ ಗೆಟ್ ದ ಕೋರ್ಟ್ ಆರ್ಡರ್ ಆ್ಯಂಡ್ ರಿಲೀಸ್ ದ ಫಿಲ್ಮ್. ಸೊ ದಟ್ ಇಮಿಡಿಯೇಟಾಗಿ ಈ ಥರದ್ದು ಮಾಡೋರ್ದೆಲ್ಲ ಡಿಲೀಟ್ ಆಗ್ತಾ ಹೋಗುತ್ತೆ. ಆ್ಯಂಡ್ ಪ್ರೇಕ್ಷಕನ ಮೇಲೆ ಸಿನಿಮಾ ನಿಂತ್ಕೊಳ್ಳುತ್ತೆ.
ಸೊ ಆ ಥರದನ್ನು ಮಾಡಬೇಕಾಗತ್ತೆ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಐ ನೋ ಈಗ ಅಭಿಮಾನಿಗಳು ಕೆಲವೊಬ್ಬರು ಅಂತ ಹೇಳಿದೆ, ಅವ್ರಿಗೆ ಇದು ಆ್ಯಕ್ಚುಲಿ ಟು ಬಿ ಫ್ರ್ಯಾಂಕ್ ಫ್ರಮ್ ದ ಪೋಸ್ಟ್ರಿಂದ ನೋಡಿದ್ರೆ ಇದು ಕಂಪ್ಲೀಟಾಗಿ ನನ್ನೊಬ್ಬನ ಸಿನಿಮಾ ಅಲ್ಲ ಅನ್ನೋದು ನಿಮಗೆ ತುಂಬ ನೀಟಾಗಿ ಅರ್ಥ ಆಗುತ್ತೆ. ನಾನು ಎಲ್ಲರೊಳಗೊಬ್ಬ ಪಾತ್ರವಾಗಿ ಕೂತಿರೋದು. ಏಕೆಂದರೆ ಇದು ಜನ್ರೇಷನ್ ನೆಕ್ಸ್ಟ್ ಸಿನಿಮಾ, ಇದು ಜನ್ಝಿಗಳಿಗೆ ಅಂತಲೇ ನಾವು ಫಸ್ಟು ಇದನ್ನು ಓದ್ದಾಗಲೇ ನಾವು ಮಾಡಿದ ಸಿನಿಮಾ. ಸೊ ನನ್ನ ಖುಷಿ ಏನು ಅಂದರೆ ನನ್ನ ಸಿನಿಮಾಗಳು ನಾನು ಜರ್ನಿ ಮಾಡ್ತಾನೆ ಇರ್ತೀನಿ, ನನ್ನ ಮಾತು ಸಿನಿಮಾಗಳು ಮಾಡ್ತಾನೆ ಇರ್ತೀನಿ, ಅಥವಾ ನಾನು ಒಂದಿಷ್ಟು ಎಕ್ಸ್ಪೀರಿಮೆಂಟ್ಸ್ನೂ ಮಾಡ್ತಾನೆ ಇರ್ತೀನಿ. ನಾನು ಲೀಡಾಗಿ ಅಲ್ಲ. ಇದ್ರ ಮಧ್ಯ ಇಷ್ಟು ಜನ ಯಂಗ್ಸ್ಟರ್ಸ್ ಮಧ್ಯ ನಾನು ಒಂದು ಭಾಗ ಆಗೋದಿದೆಯಲ್ಲ, ಅದು ನನಗೊಂದಿಷ್ಟು ಹೊಸ ಅನುಭವಗಳನ್ನ ಕೊಡುತ್ತೆ. ಸೊ ಅದೊಂದು ಫ್ರೆಶ್ನೆಸ್ ಕೊಡುತ್ತೆ. ಆ ಥರ ಒಂದು ಅಟೆಂಪ್ಟ್ ಮಾಡಿದ್ದೆ. ಹಂಗಂದರೆ ಇಡೀ ಸಿನಿಮಾ ನಾನೇ ಇರಬೇಕು ಅನ್ನೋದಲ್ಲ ಅದು. ಸೊ ಇಡೀ ಸಿನಿಮಾ ನಾನೇ ಇಲ್ಲ, ಇದು ನನ್ನ ಸಿನಿಮಾ ಅಲ್ವೇ ಅಲ್ಲ ಆ್ಯಕ್ಚುಲಿ. ಸೊ ಅಂದರೆ ನನ್ನ ಸಿನಿಮಾ ಅಲ್ಲ ಅಂತಲ್ಲ, ನನ್ನ ಒಬ್ಬನ ಸಿನಿಮಾ ಅಲ್ಲ, ನಾನು ಇಡೀ ಒಂದು ತಂಡದ ಒಂದು ಭಾಗ ಆಗಿ, ಒಂದು ಪಾತ್ರ ಆಗಿ ಮಾಡಿರೋವಂಥದ್ದು. ಸೊ ಒಂದೊಂದು ಸಿನಿಮಾನೂ ಒಂದೊಂದು ರೀತಿ ನೋಡಬೇಕಾಗತ್ತೆ. ಸೊ ಮದರ್ ಪ್ರಾಮಿಸ್ ಆ ಥರ ಎಲ್ಲರೂ ಸೇರಿಕೊಂಡು ಏನೋ ಮಾಡಬೇಕಾದ್ರೆ ಅವ್ರ ಜೊತೆ ಒಂದು ಒಳ್ಳೆಯ ಭಾಗ ಆಗಿದ್ದೀನಿ ಅಷ್ಟೇ ಬಿಟ್ಟರೆ. ಸೊ ಇದನ್ನು ಬೇರೆ ಥರ ಸಿನಿಮಾ ನೋಡಬೇಕಾಗತ್ತೆ. ಅದು ಒನ್ಸ್ ಅಗೇನ್ ಡಿಸ್ಕಷನ್ಸ್ ಎಲ್ಲೆಲ್ಲಿಗೂ ಹೋಗುತ್ತೆ. ಅದು ನಾನೊಬ್ಬ ಕೂತು ಅದನ್ನು ಸರಿ ಮಾಡೋಕ್ಕಾಗಲ್ಲ. ಅದು ಐ ಥಿಂಕ್ ಎಲ್ಲರೂ ಕೂತು ಅದು ಸರಿ ಮಾಡ್ಕೋಬೇಕಾಗಿರೋದ ಅಂತ. ಏಕೆಂದರೆ ಇವತ್ತು ಇಡೀ ಚಿತ್ರರಂಗ, ಎಲ್ಲ ಹೀರೋಗಳು, ಎಲ್ಲ ಪ್ರೊಡ್ಯೂಸರ್ಸು ಎಲ್ಲರೂ ಕೂತ್ಕೊಂಡು ಡಿಸೈಡ್ ಮಾಡ್ಕೋಬೇಕಂತ. ಅದೇನಾಗುತ್ತೆ ಅಂದರೆ ಇದು ಯಾರ ಕಂಟ್ರೋಲ್ಗೂ ಸಿಗಲ್ಲ. ಏಕೆಂದರೆ ಎಲ್ಲರ ಕೈಯಲ್ಲೂ ಮೊಬೈಲ್ ಇದೆ ಇವತ್ತು. ಈಗ ಮೊದಲಾದರೆ ಮೀಡಿಯಾ ಅಂತ ಸೆಪ್ರೇಟಾಗಿತ್ತು, ಅದು ಜರ್ನಲಿಸಮು ಆ ಬ್ಯಾಕ್ಗ್ರೌಂಡಿಂದನೇ ಬಂದು ಇದೇ ಟಿ ವಿ ಚಾನಲು, ಇದೇ ಪತ್ರಕರ್ತರು, ಆ ಥರ ಡಿಸ್ಕಷನ್ ಹಿಂಗಿತ್ತು. ಇವತ್ತು ಹಂಗಿಲ್ಲಲ್ಲ. ಯಾರು ಬೇಕಾದರೂ ರಿವ್ಯೂ ಮಾಡ್ಬೋದು, ಯಾರು ಬೇಕಾದರೂ ಮಾತಾಡ್ಬೋದು. ಆ್ಯಂಡ್ ನಾವು ಇಷ್ಟೇ ನಾಲೆಡ್ಜ್ ಇರೋರೇ ಮಾತಾಡಬೇಕು ಹಂಗೇನಿಲ್ಲಲ್ಲ. ಸೊ ಆ್ಯಂಡ್ ರಿವ್ಯೂ ಯಾರು ಬೇಕಾದರೂ ಮಾಡ್ಬೋದು. ಅದು ಆ ಸ್ವತಂತ್ರ ಇದೆ ಎಲ್ರಿಗೂ. ಆ್ಯಂಡ್ ಡೆಫಿನೆಟ್ಲಿ ಅದನ್ನು ಹೇಳ್ತಿರೋದು ಕ್ರಿಟಿಸಿಸಮ್ಸ್ನ ತೊಗೋಬೋದು, ಬಟ್ ಅದನ್ನು ಮೆಚೂರ್ಡ್ ಲೆವೆಲಲ್ಲಿ ಮಾಡಬೇಕಲ್ಲ. ಇವತ್ತು ಮೊಬೈಲ್ ಇರೋದ್ರಿಂದ ಯಾರು ಹೆಂಗೆ ಬೇಕಾದರೂ ಹೇಳ್ತಾರೆ. ಆ್ಯಂಡ್ ಅದನ್ನು ಇಮಿಡಿಯೇಟಾಗಿ ಇವಾಗ ನಾನಾಗಲೇ ಹೇಳಿದೆ, ಮದರ್ ಪ್ರಾಮಿಸ್ ಸಿನಿಮಾ ಬಗ್ಗೆ ಮಾತಾಡಿರೋಷ್ಟು ವಿಡಿಯೋಗಳು ಎಲ್ಲ ಪಾಸಿಟಿವ್ ಆಗಿ ಎಷ್ಟಿದೆ ಅಂದರೆ, ಬಟ್ ಒಂದು ನೆಗೆಟಿವ್ ವಿಡಿಯೋ ಬಂದರೆ ಅದನ್ನು ಎಲ್ಲ ಫಾರ್ವರ್ಡ್ ಮಾಡ್ಕೊಂಡಿರ್ತಾರೆ. ಸೊ ಐ ಥಿಂಕ್ ಕನ್ಸಂಪ್ಷನ್ನಲ್ಲೂ ನಾವು ಸಮಸ್ಯೆ ಮಾಡ್ಕೋತಾ ಇದ್ದೀವಿ. ಒಳ್ಳೆಯದನ್ನು ನಾವು ಫಾರ್ವರ್ಡೇ ಮಾಡ್ತಾಯಿಲ್ಲ. ಸೊ ಅದನ್ನು ಹೇಗೆ ಕಂಟ್ರೋಲ್ ಮಾಡೋದು ಡೆಫಿನೆಟ್ಲಿ ವಿಡೋಣ. ಅದಕ್ಕೇ ಇವತ್ತು ಫಸ್ಟೇ ಎಲ್ಲದಕ್ಕೂ ಒಂದು ಕಾಸಿದೆ. ಈಗ ಪೈರಸಿ ಆಗುತ್ತೆ, ಅದಕ್ಕೆ ಆ್ಯಂಟಿ ಪೈರಸಿ ಫಸ್ಟೇ ಅವ್ರ ಜೊತೆ ಟೈ ಅಪ್ ಆಗಬೇಕು. ನೆಕ್ಸ್ಟು ಈ ಥರ ಎಲ್ಲ ಮಾಡ್ತಾರೆ ಅಂದರೆ ಅದಕ್ಕೊಂದು ಆರ್ಡ್ರ್ ಇದೆ, ಅದನ್ನು ತೊಗೊಬರ್ಬೇಕು. ಅದನ್ನೆಲ್ಲ ಸಿನಿಮಾ ಪ್ರೊಡಕ್ಷನ್ ಜೊತೆಗೆ ಅದನ್ನೆಲ್ಲ ತೊಗೊಬಂದು ರಿಲೀಸ್ ಮಾಡಿದಾಗ ಈ ಥರದ್ದು ವೀಡಿಯೋಗಳೆಲ್ಲ ಡಿಲೀಟ್ ಆಗ್ತಾ ಹೋಗ್ತಾವೆ ಇಮಿಡಿಯೇಟಾಗಿ. ಇಲ್ಲಾಂದರೆ ಡೆಫಿನೆಟ್ಲಿ ಪಾಪ ನಿರ್ಮಾಪಕರುಗಳು ಅಷ್ಟೊಂದೆಲ್ಲ ಮಾಡಿ ಇದರಿಂದ ಡೆಫಿನೆಟ್ಲಿ ಹಾರ್ಮ್ ಆಗುತ್ತೆ. ಆ್ಯಂಡ್ ಏನಕ್ಕೆ ಯಾರನ್ನು ಟಾರ್ಗೆಟ್ ಮಾಡ್ತಾರೆ ಯಾರಿಗೆ ಗೊತ್ತು. ಈಗ ನಾನು ಒಬ್ಬರ ಅಭಿಮಾನಿಯಾಗಿ ಇನ್ನೊಬ್ಬರ ಸಿನಿಮಾ ನನಗೆ ಇಷ್ಟ ಆಗ್ದಲ್ಲೇ ಮಾಡ್ಬೋದು, ಅಥವಾ ನನಗೆ ಆ ಆ್ಯಕ್ಟ್ರು ಪರ್ಸ್ನಲಿ ಇಷ್ಟ ಆಗ್ದಲ್ಲೇ ಮಾಡ್ಬೋದು. ಇನ್ನು 1000 ಕಾರಣಕ್ಕೆ ಏನು ಬೇಕಾದರೂ ಮಾಡ್ಬೋದಲ್ವಾ. ಸೊ ಅದನ್ನು ಹೆಂಗೆ ಯಾರಾದರೂ ಕಂಟ್ರೋಲ್ ಮಾಡೋದು? ಇಂಡಸ್ಟ್ರಿಯಾಗಿ ಕೆಲವರು ಇಂಡಸ್ಟ್ರಿ ಅವರೇ ಚಿಕ್ಕ ಪುಟ್ಟ ಆ್ಯಕ್ಟ್ರಸ್ಗಳಿರ್ಬೋದು, ಆ್ಯಕ್ಟರ್ಗಳಿರ್ಬೋದು, ಕೆಲವ್ರದ್ದು ನಾನು ಪೋಸ್ಟ್ ನೋಡಿದೆ ನಿಮ್ಮ ಸಿನಿಮಾ ಬಗ್ಗೆ ನೆಗೆಟಿವ್ ರಿವ್ಯೂ ಮಾಡಿರೋ ಅಂಥದ್ದು. ಸೊ ಅದು ನೀವು ಇಂಡಸ್ಟ್ರಿ ಅವರಾಗಿ ಅವರೇ ಮಾಡ್ತಿರೋದು ನಿಮ್ಮ ಇಂಡಸ್ಟ್ರಿಗೆ ಎಷ್ಟು ಹೊಡೆತ ಅಂತ. ನಾನು ಅಂದರೆ ನನಗೆ ಅದು ಕಣ್ಣಿಗೆ ಬಿದ್ದಿಲ್ಲ ಪೋಸ್ಟು. ದಯವಿಟ್ಟು ಕಳಿಸಿ, ನಾನು ನೋಡ್ತೀನಿ. ಇಟ್ಸ್ ಓಕೆ. ಅವ್ರಿಗೆ ಅನಿಸಿದ್ದನ್ನು ಅವ್ರು ಹೇಳಿದ್ರೆ ನನಗೇನು ಇಟ್ಸ್ ಓಕೆ, ಐ ವಿಲ್ ಟೇಕ್ ಇಟ್. ಆದರೆ ಅದನ್ನು ಸೀದಾ ಕಟ್ತ್ರೋಟಾಗಿ ಇದಿದೆ ಅಂತ ಜಡ್ಜ್ ಮಾಡೋಕ್ಕೆ ಅವ್ರು ಯಾರು ಅಲ್ವಲ್ಲ. ಈಗ ಅವ್ರು ಇನ್ನೊಬ್ಬರು ನಿರ್ದೇಶಕರಾಗಿರ್ಬೋದು, ಇನ್ನೊಬ್ಬರು ನಟರಾಗಿರ್ಬೋದು, ಎಲ್ಲ ಆಗಿರ್ಬೋದು. ಆ ಥರ ಆ್ಯಸ್ ಎ ಇಂಡಸ್ಟ್ರಿ ಚಿತ್ರರಂಗದವರಾಗಿ ನಾವು ಹಂಗೆ ಹೇಳೋಕ್ಕೆ ಆಗಲ್ಲ. ನಾವು ಪ್ರೇಕ್ಷಕರಾಗಿ ಕೂತು ಮಾತಾಡ್ಬೋದು, ಅಥವಾ ನಾವು ಹಂಗೆ ಹೇಳಬೇಕಾದ್ರೂ ನಾನು ಪ್ರೇಕ್ಷಕನಾಗಿ ಹೇಳ್ತೀನಿ ಅಂತ ಹೇಳ್ಬೋದು. ಬಿಟ್ಟರೆ ನಾವು ಚಿತ್ರರಂಗವಾಗಿ ಮಾತಾಡೋಕ್ಕೆ ಯಾರೂ ಮಾತಾಡೋಕ್ಕಾಗಲ್ಲ. ಏಕೆಂದರೆ ಎಲ್ಲ ಸಿನಿಮಾ ಮಾಡಿರೋರು ಎಲ್ಲರೂ ಕಮರ್ಷಿಯಲಿ
ಹಿಟ್ಟಾಗಿರೋ ಸಿನಿಮಾಗಳನ್ನ ಕೊಟ್ಟಿರ್ತಾರೆ, ವರ್ಕೌಟ್ ಆಗದೆ ಇರೋ ಸಿನಿಮಾನೂ ಕೊಟ್ಟಿರ್ತಾರೆ. ಒಂದಿಷ್ಟು ಜನಕ್ಕೆ ಚೆನ್ನಾಗಿದೆ ಅನ್ನೋ ಸಿನಿಮಾನೂ ಕೊಟ್ಟಿರ್ತಾರೆ, ಚೆನ್ನಾಗಿಲ್ಲ ಅನ್ನೋ ಸಿನಿಮಾಗಳನ್ನೂ ಕೊಟ್ಟಿರ್ತಾರೆ. ಆ್ಯಂಡ್ ಪ್ರತಿ ಸಿನಿಮಾದಲ್ಲೂ ಎಲ್ಲರೂ ಒಪ್ಸೋಕ್ಕಾಗಲ್ಲ. ಎವ್ರಿ ಸಿನಿಮಾ, ನೀವು ಅದು ಎಷ್ಟೇ ದೊಡ್ಡ ದೊಡ್ಡ ಸಿನಿಮಾ ತೊಗೊಳ್ಳಿ, ಪ್ರತಿ ಸಿನಿಮಾಗಳಲ್ಲೂ ನನಗಿಷ್ಟ ಆಯಿತು ಇಷ್ಟ ಆಗಲಿಲ್ಲ ಅನ್ನೋದು ಇದ್ದೇ ಇರುತ್ತೆ. ಬಟ್ ಬಾಕ್ಸ್ ಆಫೀಸ್ ಕಲೆಕ್ಷನ್ ಮೇಲೆ ಇದು ಗೆಲ್ತಾ ಇಲ್ವಾ ಅಂತ ಡಿಸೈಡ್ ಆಗುತ್ತೆ. ಬಿಟ್ಟರೆ ಎಷ್ಟೊಂದು ಸಿನಿಮಾಗಳು ಕೆಲವೊಬ್ಬರಿಗೆ ಒಳ್ಳೆ ಸಿನಿಮಾಗಳು, ಗ್ರೇಟ್ ಸಿನಿಮಾಗಳು, ಅದೇ ಸಿನಿಮಾಗಳೇ ಕೆಲವೊಬ್ಬರಿಗೆ ಬೋರಿಂಗ್ ಸಿನಿಮಾಗಳು, ಚೆನ್ನಾಗಿಲ್ಲದೆ ಇರೋ ಸಿನಿಮಾಗಳು. ಸೊ ಆ ಥರದ್ದು ಎಲ್ಲದು ಇದ್ದೇ ಇರುತ್ತೆ. ನಿಮ್ಗೆ ಇಷ್ಟ ಆಗದಿರೋ ಸಿನಿಮಾ ನನಗಿಷ್ಟ ಆಗ್ಬೋದು, ನಂಗೆ ಇಷ್ಟ ಆಗದಿರೋದು ನಿಮ್ಗೆ ಇಷ್ಟ ಆಗ್ಬೋದು. ಎಲ್ಲರೂ ಇವಾಲ್ವ್ ಆಗಿರೋ ರೀತಿಯೇ ಬೇರೆ ಬೇರೆ ಇರುತ್ತಲ್ಲ. ಸೊ ಹಂಗಿದ್ದಾಗ ಐ ಥಿಂಕ್ ಅವರು ಆ ಥರ ಅಂದರೆ ರಿವ್ಯೂಸ್ ಬರೆಯೋದು ಓಕೆ. ಬಟ್ ಏನು ಹೇಳ್ತೀನಿ ಅಂದರೆ, ಯಾವಾಗಲೂ ಕೆಲವು ಸಿನಿಮಾಗಳು ಗೆಲ್ಲಬೇಕು ಅಂತಲೇ ನಾವು ಚಿತ್ರರಂಗದವರಾಗಿ ಆಸೆ ಪಡಬೇಕು. ನಾವು ಚಿತ್ರರಂಗದ ಸಿನಿಮಾಗಳು ಗೆದ್ದಾಗ ಸಂಭ್ರಮಿಸ್ಬೇಕು, ವಿಶ್ ಮಾಡಬೇಕು. ಯಾಕೆ ಅಂದರೆ ಅದು ನೆಕ್ಸ್ಟು ನಮ್ಮ ಗೆಲುವಿಗೆ ದಾರಿ ಮಾಡಿಕೊಡುತ್ತೆ. ಅದು ಚಿತ್ರರಂಗ ಪಾಸಿಟಿವ್ ಆಗಿ ಹೋಗ್ತಾನೆ ಎಲ್ರಿಗೂ ಅದು ದಾರಿ ಮಾಡಿಕೊಡೋದು. ಯಾವಾಗ ಅವ್ರು ಹೋಗ್ಬೇಕು ಅಂತ ಚಿತ್ರರಂಗದವರಾಗಿ ನಾವು ಅಂದ್ಕೊಳ್ಳೋಕೆ ಶುರು ಮಾಡ್ತೀವಿ, ಡೆಫಿನೆಟ್ಲಿ ನಾವು ಹೊರಟೋಗ್ತೀವಿ, ಎಲ್ಲರೂ ಒಟ್ಟಿಗೆ ಹೊರಟೋಗ್ತೀವಿ. ಸೊ ಐ ಥಿಂಕ್ ವಿ ಶುಡ್ ಗ್ರೋ ಟುಗೆದರ್. ಭಾಳ ಚೆನ್ನಾಗಿ ಹೆಲ್ದಿ ಡಿಸ್ಕಷನ್ಗಳ ಜೊತೆಗೆ ಮುಂದಕ್ಕೆ ಹೋಗಬೇಕು. ಬಿಟ್ಟರೆ ಅಂದರೆ ಬರೀ ನೆಗೆಟಿವಿಟಿನೇ ಬಿಲ್ಡ್ ಮಾಡ್ತಾ ಹೋಗೋದಿದೆಯಲ್ಲ, ಅದು ತುಂಬ ದೂರ ಎಲ್ಗೂ ಕರ್ಕೊಂಡೋಗಲ್ಲ. ಎಲ್ರಿಗೂ ಎಫೆಕ್ಟ್ ಆಗುತ್ತೆ. ನೀವು ಪೇಯ್ಡ್ ಪ್ರೀಮಿಯರ್ಸಲ್ಲಿ ಸ್ವಲ್ಪ ಜನ ಇನ್ಫ್ಲೂಯೆನ್ಸರ್ಸ್ ಬಂದಿದ್ರು, ಅವ್ರು ನಿಮ್ಮ ಪಕ್ಕನೇ ಕೂತ್ಕೊಂಡು ನಿಮ್ಮ ಸಿನಿಮಾ ಹಂಗಿದೆ ಹಿಂಗಿದೆ ಅಂತ ಹೇಳ್ಬಿಟ್ಟು ಸೂಪರ್ಬಾಗಿ ಹೊಗಳಿದ್ರು. ಅದೇ ಇನ್ಫ್ಲೂಯೆನ್ಸರ್ಸು ಅಂದರೆ ಬೇರೆಯವರು ಅದೇ ಸಿನಿಮಾ ರಿಲೀಸ್ ಆದಮೇಲೆ ನಾನು ನೋಡಿದೆ ಸೋಷಿಯಲ್ ಮೀಡಿಯಾಗಳಲ್ಲಿ, ಅದೇ ಖಾಲಿ ಥಿಯೇಟರ್ ತೋರಿಸೋದು ಮತ್ತು ಸಿನಿಮಾ ಚೆನ್ನಾಗಿಲ್ಲ ಅಂತ ಇನ್ಫ್ಲೂಯೆನ್ಸ್ ಮಾಡೋದು ವಿಡಿಯೋಗಳಲ್ಲಿ. ಸೊ ಇದನ್ನು ನೀವು ಯಾವ ಥರ ನೋಡ್ತೀರಾ? ವಯಸ್ಸು ವರ್ಷ ಒಂದು ಕಡೆ ಅವರು, ಒಂದು ಕಡೆ ಇವರು. ಅದು ಕಾಯಿಲೆ. ಅದು ನಿಮಗೆ ಕಾಯಿಲೆ ಅಂತ ಕರಿತೀನಿ ಆ ಥರದನ್ನು. ಅಂದರೆ ಜನ ಎದ್ದೋದ ಮೇಲೂ ಶೂಟ್ ಮಾಡಿ ಹಾಕ್ಬಿಡ್ಬೋದು, ಅಥವಾ ಎಲ್ಲ ಸಿನಿಮಾಗೂ ಶೂಟ್ ಮಾಡಿ ಹಾಕ್ಬೋದು. ಕೋಟ್ಯಾಂತರ ರೂಪಾಯಿ ಕಲೆಕ್ಷನ್ ಮಾಡ್ತಿರೋ ಸಿನಿಮಾಗೂ ಶೂಟ್ ಮಾಡಿ ಹಾಕ್ಬೋದು. ಅದೇನು ಹೊಸದಲ್ಲ. ಅದೇನು ಬರೀ ಮದರ್ ಪ್ರಾಮಿಸ್ಗೆ ಮಾಡಿದ್ದಾರೆ ಅಂತಲ್ಲ, ಬೇಜಾನ್ ಸಿನಿಮಾಗಳಿಗೆ ಮಾಡಿದ್ದಾರೆ ಅದನ್ನು ಹೆಂಗೆ ಅದೇ ಹೇಳ್ತಿಲ್ವ, ಅದಕ್ಕೇ ಇವತ್ತೆಲ್ಲರೂ ಕೋರ್ಟ್ ಆರ್ಡರ್ ತಂದು ಇದೆಲ್ಲ ಮಾಡ್ತಿರೋದು. ಆ್ಯಂಡ್ ಇದನ್ನು ಪರ್ಸ್ನಲಿ ಅಟೆಂಡ್ ಮಾಡೋಕ್ಕೂ ನೀವು ಹೆಂಗೆ ಪರ್ಸ್ನಲಿ ಅಟೆಂಡ್ ಮಾಡ್ತೀರಾ? ಅವ್ರ ಹತ್ರ ಹೋಗಿ ಏನು ಮಾತಾಡ್ತೀರಾ? ಅದೇನು ಕಷ್ಟ ಅಲ್ಲ ಅಂತಲ್ಲ, ಬಟ್ ಅದಕ್ಕೆಲ್ಲ ಅರ್ಥನೇ ಇಲ್ಲ. ಯಾವಾಗಲೂ ಪ್ರೊಡಕ್ಟಿವ್ ಆಗಿ ಏನೋ ಕೆಲಸ ಮಾಡೋದ್ರ ಮೂಲಕ ನಾವು ಆನ್ಸರ್ ಮಾಡಬೇಕು. ಬಿಟ್ಟರೆ ಆ್ಯಕ್ಚುಲಿ ಈ ಅಟೆಂಪ್ಟ್ಗಳನ್ನ ಸೆಲೆಬ್ರೇಟ್ ಮಾಡಬೇಕು. ಆ್ಯಂಡ್ ಈಗ ಇದೇ ನಾವು ಏನೋ ಒಂದು ಇಷ್ಟ ಆಗದಿರೋ ಸಿನಿಮಾ, ಚೆನ್ನಾಗೇ ಇಲ್ಲಪ್ಪ ಅನ್ನೋ ಸಿನಿಮಾಗೆ ಬಂದು ಆ ಥರದ ಸಿನಿಮಾಗಳನ್ನ ಮಾಡಿದ್ದೀವಿ. ಅದು ಯಾವತ್ತೂ ಬಂದ್ಬಿಟ್ಟು ನಾವು ಅಯ್ಯೋ ಇದು ಹಂಗಂತಿದ್ದಾರೆ ಹಿಂಗಂತಿದ್ದಾರೆ ಅಂತ ಹೇಳಿಲ್ಲ. ಇಷ್ಟ ಆಗಿಲ್ದಿರೋ ಸಿನಿಮಾಗಳು ಭಾಳಷ್ಟು ಇದ್ದಾವೆ. ಬಟ್ ಇಷ್ಟ ಆಗಿರೋ ಸಿನಿಮಾಗಳಿದ್ದಾಗಷ್ಟೇ ನಾವು ಬಂದ್ಬಿಟ್ಟು ಇಲ್ಲ ರೀ ನಾವು ಚೆನ್ನಾಗಿ ಮಾಡಿದ್ದೀವಿ ಬಟ್ ಹಿಂಗೆಲ್ಲ ಮಾಡಬೇಡಿ ಅಂತ ಹೇಳೋಕ್ಕೆ ಸಾಧ್ಯ. ಏನು ಹೇಳ್ತಾ ಇದ್ದೆ ಮತ್ತೆ ಹಂಗೆ ಮಿಸ್ ಆಗೋಯ್ತು. ಧನು ಸರ್ ಇಲ್ಲಿ ಅದು ಏನಕ್ಕೆ ಅಂದರೆ ಧನಂಜಯ ಜಾಸ್ತಿ ಸಿನಿಮಾ ಮಾಡ್ತಿರ್ತಾನೆ, ಹಂಗಾಗಿ ಜಾಸ್ತಿ ಪ್ರಾಬ್ಲಮ್ಸ್ ಬರ್ತಾ ಇರುತ್ತೆ. ಅದನ್ನೇ ಹೇಳಿದ್ದು ನಾನು, ದೇ ಶುಡ್ ಅಪ್ರಿಷಿಯೇಟ್. ಅಂದರೆ ನಾನು 2021 ಬಡವರ ರಾಸ್ಕಲ್ ಅನ್ನೋ ಒಂದು ಸಿನಿಮಾದಲ್ಲಿ ನಿರ್ಮಾಪಕ ಆಗಿ ಗೆಲುವು ನೋಡಿದವನು. ಅದುವರೆಗೂ ನಾನು ಕೊಟ್ಟಿರೋ ಏನು ಕೊಡ್ತಾರೆ ಅದನ್ನು ಇಸ್ಕೊಂಡು ಕೆಲಸ ಮಾಡಿರೋನು. 2021ರಿಂದ ಇವತ್ತು 2026 ನಾನು ಎಷ್ಟು ಜನದ ಜೊತೆ ಕೆಲಸ ಮಾಡಿದ್ದೀನಿ, ಎಷ್ಟು ಅಟೆಂಪ್ಟ್ಗಳು ಮಾಡಿದ್ದೀನಿ. ನಟನಾಗಿ ಬಿಟ್ಬಿಡಿ, ಅದು ಮತ್ತೆ ಇನ್ನೊಂದು ಚಾಪ್ಟರ್, ಅದನ್ನ ಆಮೇಲೆ ಮಾತಾಡ್ತೀನಿ. ನಿರ್ಮಾಪಕ ಆಗಿ ಎಷ್ಟು ಅಟೆಂಪ್ಟ್ ಮಾಡಿದ್ದೀನಿ ನಾನು. ಬಡವರ ರಾಸ್ಕಲ್, ಹೆಡ್ ಬುಷ್, ನನ್ನ ಸಿನಿಮಾಗಳು, ಟಗರು ಪಲ್ಯ, ಮತ್ತು ನಾನು ಹೇಳ್ತಿರೋದು ಟಗರು ಪಲ್ಯ ಹೊಸ ನಿರ್ದೇಶಕ, ಹೊಸ ಟೀಮು ಎಲ್ಲರೂ. ಆಮೇಲೆ ನನ್ನ ಪ್ರೊಡಕ್ಷನ್ ಬಂದಿರೋರೆಲ್ಲ ಹೊಸ ನಿರ್ದೇಶಕರೇ. ವಿದ್ಯಾಪತಿ, JC ಆ್ಯಂಡ್ ಇವಾಗ ಮದರ್ ಪ್ರಾಮಿಸ್, ಡೇ ಡೆವಿಲ್ ಮುಸ್ತಫಾ ಪ್ರೆಸೆಂಟ್ ಮಾಡಿದ್ದೀವಿ, ಆರ್ಕೆಸ್ಟ್ರಾ ಮೈಸೂರು ಪ್ರೆಸೆಂಟ್ ಮಾಡಿದ್ದೀವಿ, ಜೆರಾಕ್ಸ್ ಅಂತ ವೆಬ್ ಸೀರೀಸ್ ಮಾಡಿದ್ದೀವಿ. ಈಗ ನೆಕ್ಸ್ಟ್ ಹೆಗ್ಗಣ ಮುದ್ದು ಅಂತ ಒಂದು ಸಿನಿಮಾ ಇದೆ, ಮೋಸ್ಟ್ಲಿ ಕೊನೆ ಸಿನಿಮಾ ಆಗ್ಬೋದು ಅದು ನಿರ್ಮಾಪಕನಾಗಿ. ಯಾಕೆಂದ್ರೆ ನನಗೂ ಸುಸ್ತಾಗುತ್ತೆ. ನಾನು ಆ್ಯಕ್ಟ್ರಾಗಿ ನಾನು ಎಂಜಾಯ್ ಮಾಡಬೇಕು ಲೈಫ್ನ. ನಾನು ಇದೇ ಕೆಲಸ ಮಾಡ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ಸೊ ಏನೋ ಒಂದು ಅಟೆಂಪ್ಟ್ಗಳು ನಡೀತಿದ್ದಾಗ ಈ ಒಪಿನಿಯನ್ಗಳು ಇನ್ನೊಂದು ಮತ್ತೊಂದು ಬೇರೆ. ಅಟ್ಲೀಸ್ಟ್ ಯಾರೋ ಏನೋ ಮಾಡ್ತಿದ್ದಾರೆ ಅನ್ನೋದನ್ನು ತೊಂದರೆ ಕೊಡಬಾರ್ದು ಅನ್ನೋದು ಒಂದು ಮೈಂಡ್ ಸೆಟ್ ಇರಬೇಕಲ್ಲ.
ಸಿನಿಮಾ, ಸಾಹಿತ್ಯ, ನಾಟಕ ಇವೆಲ್ಲವೂ ಕನ್ನಡ ಕಟ್ಟೋ ಕೆಲಸಗಳೇ. ಪ್ರತಿಯೊಬ್ಬ ಕಲಾವಿದರು ಎಲ್ಲರೂ ಮ್ಯಾಟ್ರ್ ಆಗ್ತಾರಲ್ವ. ಆ್ಯಂಡ್ ಚಿತ್ರರಂಗ ಅಂತ ಬಂದಾಗ ಸಾಕಷ್ಟು ಜನ ನಿರ್ದೇಶಕರು ಬೇಕಲ್ವ, ಸಾಕಷ್ಟು ಜನ ಕಲಾವಿದರು ಬೇಕಲ್ವ. ಇವತ್ತು ಈ ಸಿನಿಮಾದಲ್ಲಿ ಎಷ್ಟು ಜನ ಆರ್ಟಿಸ್ಟ್ಗಳು ಎಷ್ಟು ಜನ ಹೊಸಬ್ರು ಕೆಲಸ ಮಾಡಿದ್ದಾರೆ, ಎಷ್ಟು ಚೆನ್ನಾಗಿ ಎಂಟರ್ಟೈನ್ ಮಾಡಿದ್ದಾರೆ. ಆ್ಯಂಡ್ ಅದಕ್ಕೆ ನಿಮಗೆ ಥಿಯೇಟ್ರಿಂದ ವಿಜುವಲ್ಸ್ಗಳೇ ನೋಡ್ತಾ ಇದ್ದೀರಾ. ನಾನು ಹೇಳೋದು, ಯಾರಿಗಾದರೂ ಈ ಸಿನಿಮಾ ಬಗ್ಗೆ ಸಮಸ್ಯೆ ಇದ್ದರೆ ಏನಿಲ್ಲ, ಸುಮ್ಮನೆ ಹೋಗಿ ಒಂದು 50 ಜನ ಇರೋ ಕಡೆ ಕೂತ್ಕೊಂಡು ಸಿನಿಮಾನ ಎಕ್ಸ್ಪೀರಿಯೆನ್ಸ್ ಮಾಡಿ. ಸಿನಿಮಾದಲ್ಲಿ ಇಡೀ ಥಿಯೇಟ್ರು ಒಂದು ಸರಿ ನಗು ಶುರುವಾಗಿ ಕೊನೆವರೆಗೂ ನಗಲಿಲ್ಲ ಅಂದರೆ ಬೇಡಪ್ಪ, ನಾನು ಒಪ್ಕೋತೀನಿ. ನಾನು ಹೇಳ್ತಿರೋದು, ಏನಾದರೂ ಮಾಡಬೇಕಾದ್ರೆ ಒಂದು ಪಾಸಿಟಿವ್ ಆಗಿ ಜೊತೆಗೆ ನಿಂತ್ಕೋಬೇಕು. ಅದನ್ನು ಇಲ್ದಲೇ ಪ್ರತಿ ಸರಿ ಅದನ್ನು ಬೇರೆ ಕಡೆಗೆ ಎಳ್ಕೊಂಡು ಹೋಗೋದಿದೆಯಲ್ಲ, ಅದರಲ್ಲಿ ಏನೂ ಅರ್ಥ ಇಲ್ಲ. ಆ್ಯಂಡ್ ಇದು ಯಾವುದೂ ನಾನು ಕಂಪ್ಲೇಂಟು ಮಾಡ್ತಾಯಿಲ್ಲ. ನನಗೇನೂ ಆಗಬೇಕಾಗಿಲ್ಲ, ಇದರಿಂದ ನನಗೇನೂ ಆಗಬೇಕಾಗಿಲ್ಲ. ನಾನು ಆ್ಯಕ್ಟ್ರಾಗಿ ನಾನು ಒಳ್ಳೆ ಸಿನಿಮಾಗಳು ಮಾಡಬೇಕು, ಅಷ್ಟೇ ನನ್ನ ಕೆಲಸ. ನಾನು ಅಷ್ಟನ್ನೇ ಮಾಡ್ಕೊಂಡು ಹೋಗಬೇಕು. ಇನ್ನು ಉಳಿದಿದ್ದು ಎಲ್ಲದು ನನಗೆ ಎಕ್ಸ್ಟ್ರಾ. ನನಗೆ ಎಕ್ಸ್ಟ್ರಾ ಕಾಂಟ್ರಿಬ್ಯೂಷನ್ ಇಸ್ ದ ಗ್ರೇಟೆಸ್ಟ್ ಫಿಲಾಸಫಿ ಅಂತ ಕರಿತೀನಿ. ಅದು ನನಗೆ ಎಕ್ಸ್ಟ್ರಾ. ಅದು ಇನ್ನು ಉಳಿದಿದ್ದೆಲ್ಲ ಮಾಡ್ತಿರೋದು ಟ್ರೈಯಿಂಗ್ ಟು ಕಾಂಟ್ರಿಬ್ಯೂಟ್. ಅದನ್ನು ಅಪ್ರಿಷಿಯೇಟ್ ಮಾಡೋದು ಬಿಟ್ಟು ಅದನ್ನು ಬೇರೆ ಬೇರೆ ಕಡೆಗೆ ತಿರುಗಿಸೋದಿದೆಯಲ್ಲ, ಅದು ಎಲ್ರಿಗೂ ಕರ್ಕೊಂಡು ಹೋಗಲ್ಲ ಅದು. ಆ್ಯಂಡ್ ನಾಟ್ ದಟ್ ಈಸಿ. ನಾವು ಈಗ ಪ್ರತಿ ಸರಿ ನಾವು ಈಗ ಒಬ್ಬೊಬ್ಬನೇ ಹೊಡೆದಾಡ್ತಾ ಇರ್ತೀನಿ. ಈ ಸರಿ ನನ್ನ ಫ್ರೆಂಡ್ ಹರ್ಷ ಬಂದಿಯಾನೆ ಜೊತೆಗೆ ಪ್ರೊಡಕ್ಷನ್ಗೆ. ಸೊ ಅಷ್ಟು ಪ್ರತಿ ಸರಿನೂ ದುಡ್ಡು ಹಂಚ್ಕೊಂಡು ಬಂದು ಏನೋ ಒಂದು ಅದೇ ಪ್ಯಾಷನ್ ಇಟ್ಕೊಂಡು ಅದೇ ಎನರ್ಜಿ ಇಟ್ಕೊಂಡು ಸಿನಿಮಾ ಮಾಡೋದಿದೆಯಲ್ಲ, ಅದು ಅಷ್ಟು ಈಸಿ ಅಲ್ಲ. ಸೊ ಒಳ್ಳೆ ಸಿನಿಮಾಗಳು ಮಾಡಿದಾಗ, ಅದಕ್ಕೆ ಒಂದೊಳ್ಳೆ ಒಪಿನಿಯನ್ಗಳು ಬರ್ತಿದ್ದಾಗ ಅದನ್ನು ಸರ್ಕ್ಯುಲೇಟ್ ಮಾಡಬೇಕು ಅಲ್ವಾ. ನಿಮ್ಗೆ ಇಷ್ಟ ಇಲ್ಲ ಅಂದರೆ ನೋಡಬಾರ್ದು. ಅಲ್ಲ, ಖಂಡಿತ ಡಿಸ್ಕರೇಜ್ ಮಾಡ್ತಿಲ್ಲ. ಯಾಕೆ ಡಿಸ್ಕರೇಜ್ ಮಾಡ್ತೀನಿ, ನಾನು ಅದೇ ಹೇಳ್ತಾ ಇದ್ದೆ. ನೆಗೆಟಿವಿಟಿ ಈ ಸರಿ ಅಷ್ಟೇ ಬಂದಿಲ್ಲ. ನಾನು ಹೇಳ್ತೀನಿ, ನಮ್ಮ ಮಾಸು ಸಿನಿಮಾಗೆ ನುಗ್ಗಿದ್ದಾಗ ಇದು ಯಾವುದೂ ಮ್ಯಾಟ್ರೇ ಆಗಿರಲಿಲ್ಲ. ಯಾಕೆಂದರೆ ಇದೇ ನನ್ನ ಬಡವರ ರಾಸ್ಕಲ್ ಸಿನಿಮಾ ಬಹಳ ಚೆನ್ನಾಗಿ ಆಗಬೇಕಾದ್ರೆ ಟ್ವಿಟರಲ್ಲಿ ಇದು ಏನು ಮಾಮೂಲಿ ಅದೇ ರೆಗ್ಯುಲರ್ ಸಿನಿಮಾ ಅಂತ ನಡೀತಾ ಇತ್ತು. ಬಟ್ ಕನ್ನಡದ ಕುಟುಂಬಗಳು ಸಿನಿಮಾನ ಸೆಲೆಬ್ರೇಟ್ ಮಾಡೋದು, ಥಿಯೇಟ್ರಲ್ಲಿ ಸೆಲೆಬ್ರೇಟ್ ಮಾಡೋದು, OTTಲಿ ಸೆಲೆಬ್ರೇಟ್ ಮಾಡೋದು, ಟಿವಿಲಿ ಒನ್ ಆಫ್ ದ ಹೈಯೆಸ್ಟ್ TRP ಸಿನಿಮಾ ಬಡವರ ರಾಸ್ಕಲ್. ಮನೆಗೆ ತಲುಪಿರೋ ಸಿನಿಮಾ. ಇದೇ ಎಡ್ ಬುಷು ಎಷ್ಟೇ ದೊಡ್ಡ ಕಾಂಟ್ರವರ್ಸಿ ಆದ್ರೂ ಥಿಯೇಟ್ರಲ್ಲಿ ಭಾಳ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದ್ರು ನಮ್ಮ ಮಾಸ್ ಹುಡುಗರು. ಟಗರು ಪಲ್ಯಾಗೂ ಅಷ್ಟೇ, ಇದರಲ್ಲಿ ಏನು ಕಾಮಿಡಿ ಇದೆ ಅಂತಲೇ ಹಾಕ್ಕೊಂಡು ಬರಿತಾಯಿದ್ರು. ಐ ಡೋಂಟ್ ನೋ, ಅದು ನನಗೇನು ಡಿಫ್ರೆನ್ಸೇ ಆಗಲಿಲ್ಲ. ಯಾಕೆಂದರೆ ಇಲ್ಲಿ ಮಾಸ್ ಆಡಿಯನ್ಸ್ ಅಂತ ಏನು ಕರಿತೀವಲ್ಲ ನಮ್ಮ ಜನ, ಅವರು ನುಗ್ಗಿ ಸಿನಿಮಾ ನೋಡ್ತಾಯಿದ್ರು. ಮದರ್ ಪ್ರಾಮಿಸಲ್ಲೂ ಅಷ್ಟೇ ನನಗೇನು ಡಿಫ್ರೆನ್ಸ್ ಆಗಲ್ಲ. ಯಾಕೆಂದರೆ ಇಲ್ಲಿ ದೇರ್ ಈಸ್ ಅನದರ್ ಕ್ಲಾಸ್. ಅವ್ರು ಬಂದು ಸಿನಿಮಾ ನೋಡ್ತಿದ್ದಾರೆ. ಅಂದರೆ ಈ ಸಿನಿಮಾ ನೋಡ್ತಿರೋದು ಅಂದರೆ ಇದು ಹೊಸಬ್ರು ಅಂದರೆ ಹೇಳ್ತಿರೋದು ಈ ಮಲ್ಟಿಪ್ಲೆಕ್ಸಲ್ಲಿ ಇದರಲ್ಲಿ ಎಲ್ಲ ಬಂದು ಸಿನಿಮಾ ನೋಡ್ತಿರೋರು. ನನಗದು ಬಹಳ ಖುಷಿ ಇದೆ. ಬಟ್ ಏನು ಅಂದರೆ ಇದು ಅಫೆಕ್ಟ್ ಆಗುತ್ತೆ ಅನ್ನೋದಕ್ಕಿಂತ ಅದು ಬೇಜಾರಾಗುತ್ತೆ. ಆಬ್ವಿಯಸ್ಲಿ ಬೇಜಾರಾಗುತ್ತೆ. ಬಟ್ ಅವ್ರಿಗೆಲ್ಲ ಸೊಪ್ಪಾಕೋ ಅವಶ್ಯಕತೆ ಇಲ್ಲ. ಧನು ಸರ್, ಅಲ್ಲ, ಚೆನ್ನಾಗಾಗಿದೆ, ಇನ್ನೂ ಚೆನ್ನಾಗಾಗಬೇಕು. ಐ ಡೋಂಟ್ ಲಾಸ್ ಅಂತೂ ಖಂಡಿತ ಆಗಲ್ಲ. ಯಾಕೆಂದರೆ ದ ಫಸ್ಟ್ ವೀಕಲ್ಲೇ ನಮಗೆ ಕಲೆಕ್ಷನ್ ಭಾಳ ಚೆನ್ನಾಗಿದೆ. ಆ್ಯಂಡ್ ಡೆಫಿನೆಟ್ಲಿ ನಾವು ಪ್ಲ್ಯಾನ್ ಮಾಡ್ಬಿಟ್ಟು ಮಾಡಿದ್ದೀವಿ ಸಿನಿಮಾನ. ನಿಮಗೆ ಈ ಸಿನಿಮಾದಲ್ಲಿ ಏನಾದರೂ ಲಾಸ್ ಅಂತ ಏನಾದ್ರು ಆದರೆ ನನಗೆ ರೆಮ್ಯುನರೇಷನ್ ಸಿಗೋಲ್ಲ, ಅದು ಲಾಸ್ ಆಗುತ್ತೆ ಅಷ್ಟೇ. ಅದು ಬಿಟ್ಟರೆ ಇನ್ನೇನು ಲಾಸ್ ಆಗೋಲ್ಲ. ಯಾಕೆಂದರೆ ನಾವು ಟೀಮ್ ಕಟ್ಕೊಂಡು ಸಿನಿಮಾ ಮಾಡಬೇಕು ಅಂತ ಮಾಡಿದ್ದೀವಿ. ಆ್ಯಂಡ್ ನಾನೇನೂ ತೊಗೊಳ್ದಲ್ಲೇ ಮಾಡಿದ್ದೀನಿ. ಅಲ್ಲ, ಎಲ್ಲ ಸೇರಿನೇ ಸಿನಿಮಾ ಭಾಳ ಚೆನ್ನಾಗಾಗುತ್ತೆ. ಅಂದರೆ ಸುಸ್ತಾಗುತ್ತೆ ಪ್ರೇಕ್ಷಕರಿಗೆ ಸಿನಿಮಾ ತಲುಪ್ಸೋಕ್ಕೆ. ಮತ್ತೊಂದೆಲ್ಲ ಎಷ್ಟು ಜನ ಸೇರಿಕೊಂಡು ಎಲ್ಲ ಮಾಡಿರ್ತೀವಲ್ವ, ನೀವೆಲ್ಲ ಇನ್ವಾಲ್ವ್ ಆಗಿರ್ತೀರ. ಇದು ಅಷ್ಟು ದುಡ್ಡು ಇನ್ವಾಲ್ವ್ ಆಗಿರುತ್ತೆ. ನಿಮ್ಗೆ ಅದು ಪದೇ ಕೆಟ್ಟ ಎಕ್ಸ್ಪೀರಿಯನ್ಸ್ಗಳು ರಿಪೀಟ್ ಆದರೆ ಸುಸ್ತಾಗುತ್ತೆ. ಆ್ಯಂಡ್ ನನ್ನೊಂದು ಪರ್ಸ್ನಲ್ ಲೈಫ್ ಇದೆ, ನನಗೆ ಇನ್ನೊಂದಿಷ್ಟು ಕನಸುಗಳಿದೆ ನಟನಾಗಿ. ಸೊ ಅದ್ರ ಕಡೆಗೆ ನಾನು ಫೋಕಸ್ ಮಾಡಬೇಕಲ್ವ. ನಾನು ಎಲ್ಲೋ ಒಂದು ಕಡೆ ಸೆಲ್ಫಿಶ್ ಆಗಿ ನನ್ನ ಕಡೆಗೆ ನಾನು ನೋಡ್ಕೋಬೇಕಲ್ಲ. ಸೊ ಅದನ್ನು ಮಾಡೋಣ ಅಂತ ಅನಿಸುತ್ತೆ. ಆ್ಯಂಡ್ ಅದನ್ನು ತುಂಬ ತಮಾಷೆಗೆ ಹೇಳಬೇಕು ಅಂದರೆ, ನಾಳೆ ದಿನ ಎಲ್ಲೋ ಆಸ್ಪತ್ರೆಯಲ್ಲಿ ಮಲಗಿದಾಗ ಬಿಲ್ ಕಟ್ಟಕ್ಕೆ ಬೇರೆ ಯಾರು ಬಂದು ಬಿಲ್ ಕಟ್ಟೋ ಅಂಥ ಪರಿಸ್ಥಿತಿ ಬರಬಾರ್ದಲ್ಲ. ಭಾಳ ಖುಷಿಯಾಗಿ ಬದುಕಿ, ತುಂಬ ಅದ್ಭುತವಾಗಿ ಬದುಕಿ,
ಚೆನ್ನಾಗಿ ಅಷ್ಟು ಶಕ್ತಿ ಅಂತೂ ಭಗವಂತ ಕೊಟ್ಟಿದ್ದಾನೆ. ಸೊ ಯಾರೇನೇ ನೆಗೆಟಿವ್ ಮಾಡಿದ್ರು ನನ್ನ ಖುಷಿ ಅಂತೂ ಯಾರು ಕಿತ್ಕೊಳ್ಳೋಕ್ಕಾಗಲ್ಲ. ಸೊ ಇಟ್ಸ್ ದೇರ್ ಟೈಮ್ ವೇಸ್ಟ್. ಅದು ಗೊತ್ತಿಲ್ಲ ಆ್ಯಂಡ್ ಐ ಡೋಂಟ್ ಕೇರ್ ಆಲ್ಸೋ. ಅದು ಯಾರು ಮಾಡಿರಲಿ, ಏನಾದ್ರು ಮಾಡ್ಕೊಳ್ಳಿ, ಅದರಿಂದ ಏನಾಗಲ್ಲ. ಅಂದರೆ ಅವರ ಮನಸ್ಥಿತಿಗಳು ಹಾಳಾಗುತ್ತೆ ಬಿಟ್ಟರೆ ನಮ್ಗೆ ಯಾರಿಗೂ ಏನೂ ಡಿಫ್ರೆನ್ಸ್ ಆಗಲ್ಲ. ನಾವು ಭಾಳ ಎಂಜಾಯ್ ಮಾಡ್ತೀವಿ. ಏನೂ ಮಾಡೋಕ್ಕಾಗಲ್ಲ, ಪರಿಸ್ಥಿತಿ ಹಂಗಿದೆ ಅಂದಾಗ ನಾವು ಅದನ್ನೇ ಅಲ್ಲ, ರಿವ್ಯೂ ಕೊಡೋರನ್ನ ಹೆಂಗೆ ಸ್ಟಾಪ್ ಮಾಡಿಸ್ಬೋದು, ಐ ಡೋಂಟ್ ನೋ. ಹೆಂಗೆ ಮಾಡ್ಸೋಕ್ಕಾಗುತ್ತೆ? ಈಗ ಎವ್ರಿ ಒನ್ ಎಲ್ಲರದ್ದು ಅವ್ರವ್ರದ್ದೇ ಮೊಬೈಲ್ ಇರುತ್ತೆ, ಅವ್ರವ್ರದ್ದೇ ಚಾನಲ್ ಇರುತ್ತೆ, ಅವ್ರವ್ರದ್ದೇ ಪೇಜ್ಗಳಿರುತ್ತೆ. ಈಗ ಯಾವುದೋ ಒಂದು ನೋಡಿದೆ, ಈಗ ರೆಗ್ಯುಲರಾಗಿ ರಿವ್ಯೂ ಮಾಡೋರು ಬೇರೆ, ಅದು ಯಾವುದೋ ಒಂದು ಪೇಜು ಅವನು ಇಡೀ ಜೀವನ ಅವನು ಬರೀ ಏನೇನೋ ಬೇರೆ ಏನೋ ಬ್ಲಾಗ್ ಮಾಡೋನು. ಅವನು ಈ ಸಿನಿಮಾದ ಮಾತ್ರ ಹೋಗಿ ಅದೇನೋ ಕೆಟ್ಟದಾಗಿ ಮಾಡಿ ಹಾಕ್ಕೊಂಡಿದ್ದ. ಅವ್ನಿಗೇನು ಪ್ರಾಬ್ಲಮ್ಮು, ಅವ್ನಿಗೆ ಯಾಕೆ ಕಡಿತಾ ಇದೆ ನನಗೆ ಗೊತ್ತಿಲ್ಲ, ಆಯಿತಾ? ಅವ್ರಿಗೆ ಯಾಕೆ ಕಡಿತಾ ಇರುತ್ತೆ ಅಂತಲೇ ಗೊತ್ತಾಗಲ್ಲ. ಯಾಕಂದರೆ ಅವ್ರ ಬದುಕಲ್ಲಿ ಪಾಪ ದೆರ್ ಇಸ್ ಸೋ ಮಚ್ ಆಫ್ ಸ್ಯಾಡಿಸಮ್. ಅವ್ರ ಬದುಕಲ್ಲಿ ಖುಷಿ ಪಡೋಕ್ಕೆ ಅಂಶಗಳೇ ಇರಲ್ಲ. ಅಷ್ಟು ದ್ವೇಷ, ಅಷ್ಟೊಂದು ಏನು ತುಂಬ್ಕೊಂಡಿರುತ್ತೆ ಅಂದರೆ ಅವ್ರದ್ದು ಐ ಕ್ಯೂನೇ ಎಷ್ಟು, ಅವನದು ಎಜುಕೇಷನ್ನೇ ಎಷ್ಟು, ಅವನ ಬ್ರೈನೇ ಎಷ್ಟು ಚಿಕ್ಕದು, ಅವನ ಹೃದಯನೇ ಎಷ್ಟು ಚಿಕ್ಕದು ಅಂತ ಅಂದರೆ ಯಾರೇನು ಮಾಡೋಕ್ಕಾಗುತ್ತೆ? ಸಿ, ರಿವ್ಯೂಸ್ ಆರ್ ಡಿಫ್ರೆಂಟ್. ಅಲ್ಲ, ಸಿನಿಮಾ ಇಂಡಸ್ಟ್ರಿ ಅಂದರೆ ಏನಾಗುತ್ತೆ ಗೊತ್ತಾ? ಇದು ಅಂದರೆ ಇದು ಒಂದು ಡಿಫೈನ್ಡ್ ಇಂಡಸ್ಟ್ರಿ, ಡಿಫೈನ್ಡ್ ರೂಲ್ಸ್ ಜೊತೆ ಆಗಲ್ಲಲ್ವ. ಯಾರು ಬೇಕಾದರೂ ಬಂದು ಸಿನಿಮಾ ಮಾಡ್ಬೋದು, ಯಾರು ಹೆಂಗೆ ಬೇಕಾದರೂ ಸಿನಿಮಾ ಮಾಡ್ಬೋದು, ಯಾರನ್ನು ಬೇಕಾದರೂ ಕರೆದು ಹೆಂಗೆ ಬೇಕಾದರೂ ಪ್ರಮೋಷನ್ ಮಾಡ್ಕೋಬೋದಲ್ಲ. ಹೆಂಗೆ ಅದನ್ನು ನಾವು ಅದಕ್ಕೆ ಅದು ನಂದೊಂದು ಸಜೆಷನ್ ಹೇಳ. ನಾನು ಅದನ್ನು ಬಹಳ ಸರಿ ಹೇಳ್ತೀನಿ. ಅಂದರೆ ಅದರಿಂದ ಏನೂ ಉಪಯೋಗ ಆಗಲ್ಲ ಅಂತ. ಅಂದರೆ ಆ್ಯಕ್ಚುಲಿ ಹೇಳ, ನೀವು ನೋಡಿ, ನಾನು ಇಂಟರ್ವ್ಯೂಸು ಅಥವಾ ಮಾತಾಡಿನೇ ಎಷ್ಟು ವರ್ಷ ಆಗಿತ್ತು ಅಂದರೆ ಆಲ್ಮೋಸ್ಟ್ ನಾನು ಭಾಳ ಸೈಲೆಂಟ್ ಆಗಿದೆ. ಅಂದರೆ ಮಾತಾಡೋದ್ರಿಂದನೂ ಏನೂ ಆಗಲ್ಲ ಅನ್ನೋದು ಗೊತ್ತಾಗಿದೆ, ಕೆಲಸ ಮಾಡಬೇಕು ಅಂತ. ಸೊ ಹಂಗೆ ನಿರಂತರವಾಗಿ ಬರೀ ಕೆಲಸ ಮಾಡ್ತಾಯಿದ್ವಿ ಅಷ್ಟೇ. ಮದರ್ ಪ್ರಾಮಿಸ್ ಇರಲಿ, ಹೆಗ್ಗಣ ಮುದ್ದು ಇರಲಿ, ಅಥವಾ ನಾನು ಆ್ಯಕ್ಟರ್ ಆಗಿ ಅಣ್ಣ ಫ್ರಮ್ ಅಂದರೆ ಬರೀ ಕೆಲಸ ಮಾಡ್ತಾಯಿದ್ದೆ ಬಿಟ್ಟರೆ ಮಾತುಗೂ ನಾನು ಯಾರಿಗೂ ಸಿಕ್ಕಿರಲಿಲ್ಲ. ಆ್ಯಂಡ್ ಮಾತಾಡೋದ್ರಿಂದ ಏನೋ ಪ್ರಯೋಜನ ಇಲ್ಲ ಅಂತಲೇ ಸುಮ್ಮನಿದ್ದಿದ್ದು. ಬಟ್ ಇವತ್ತೂ ಅಷ್ಟೇ ಬಂದಿದ್ದ ಕಾರಣ ಇದು ಒಂದು ಒಳ್ಳೆಯ ಸಿನಿಮಾ, ಸಖತ್ತಾಗಿ ಸಿನಿಮಾ ಮಾಡಿದ್ದಾರೆ ಡೈರೆಕ್ಟ್ರು, ಇದು ಟೀಮ್ ಎಲ್ಲರೂ ಭಾಳ ಚೆನ್ನಾಗಿ ಮಾಡಿದ್ದಾರೆ. ಅಷ್ಟು ಜನ ಕಲಾವಿದ್ರ ಎಫರ್ಟ್ ಇದೆ, ಎಲ್ಲ ಇದೆ, ನಿರ್ಮಾಣ ಮಾಡಿದ್ದೀವಿ. ಸೊ ಇದನ್ನು ಇನ್ನೊಂದಿಷ್ಟು ಜನಕ್ಕೆ ತಲುಪಿಸ್ಬೇಕು ಅಂತ ಹೇಳಿ ಬಂದು ಮಾತಾಡ್ತಿರೋದಷ್ಟೇ. ನನಗೆ ನೀವು ಹೇಳಿದ ಪ್ರಶ್ನೆಗೆ ಸಜೆಷನ್ ಏನಂದರೆ, ಐ ಥಿಂಕ್ ಪ್ರೊಡ್ಯೂಸರ್ಸ್ನ ನಮ್ಮ PR ಅವ್ರು ಎಜುಕೇಟ್ ಮಾಡಬೇಕು. ಇದು ಬೇಡ, ಇದು ಹಿಂಗೆ ಬೇಡ, ಇದಿಷ್ಟೇ ಬೇಕು, ಇದು ಬೇಕು ಅಂತ. ಅದೇ ಸರ್, ಈಗ ಇದು ಯಾವುದು ನಮ್ಮ ಕೈಲಿಲ್ಲ. ಈಗ ಇದೇ ಉದ್ದೇಶಕ್ಕೆ ನಾವು ಯಾಕೆ ಫಸ್ಟ್ ಪ್ರೆಸ್ ಮೀಟ್ ಮಾಡಿರಲಿಲ್ಲ ಅಂದರೆ ಇದೇ ಉದ್ದೇಶಕ್ಕೆ, ಸಿನಿಮಾ ನೋಡಿ ನಂತರ ಮಾತಾಡೋದು ಚೆನ್ನಾಗಿರುತ್ತೆ ಅಂತ. ಆಮೇಲೆ ಇನ್ನೊಂದು, ಇಲ್ಲಿ ಯಾಕೋ ಭಾಳ ಸೀರಿಯಸ್ ಆಗೋಯ್ತು. ಒಂದು ಹೌದು, ಪಾಸಿಟಿವ್ ನೆಗೆಟಿವ್ಸ್ ಎಲ್ಲಾದ್ರ ಮಧ್ಯ ಸಿನಿಮಾ ಇಷ್ಟಪಟ್ಟವ್ರದ್ದೊಂದು ಗುಂಪು ಇದೆಯಲ್ಲ ಸರ್, ನಾವು ಅವ್ರಿಗೂ ಕೂಡ ನಮ್ಮ ಕೃತಜ್ಞತೆಗಳನ್ನ ಸಲ್ಲಿಸಬೇಕು. ಮತ್ತು ಇಷ್ಟು ಜನ ಹುಡುಗರಿದ್ದಾರೆ, ಹೊಸ ಕಲಾವಿದರಿದ್ದಾರೆ, ಇವ್ರು ಕೂಡ ನಿಮ್ಮ ಜೊತೆ ಮಾತಾಡಬೇಕು ಅನ್ನೋದಿರುತ್ತೆ. ಧನು ಸರ್ ಇಲ್ಲ, ಆ್ಯಕ್ಚುಲಿ ಈ ಸಿನಿಮಾನ ಸೆಲೆಬ್ರೇಟ್ ಮಾಡಿರೋ ಪ್ರೇಕ್ಷಕರಿಗೆ ಸಖತ್ ನಮ್ಮ ಕಡೆಯಿಂದ ಸಖತ್ ಅಂದರೆ ಸಖತ್ ಲವ್. ಕೆಲವೊಬ್ರು ದೊಡ್ಡ ಪ್ರೊಡಕ್ಷನ್ ಹೌಸಸ್ಗಳೇ ಹೇಳ್ತಿರೋದಂತೆ, ಈ ಥರ ಎಲ್ಲ ನಮಗೆ ಬೇಕು, ಕಾರಿಂದ ಇಳಿಯೋದು, ಕಾರಿಂದ ಹೋಗೋದು, ಅವ್ರವ್ರು ಏನೇನು ಹಾಕೊಂಬಂದಿದ್ದಾರೆ, ಹೆಣ್ಮಕ್ಳು ಯಾವ ಬಟ್ಟೆಗಳು ಹಾಕೊಂಬಂದಿದ್ದಾರೆ, ಇಲ್ಲಿ ದೊಡ್ಡ ಪ್ರೊಡಕ್ಷನ್ ಸಂಸ್ಥೆ ಅವರು ಇದ್ದಾರೇನೋ ನನಗೆ ಗೊತ್ತಿಲ್ಲ, ಎಲ್ಲರಿಗೂ ಸೇರಿಸೇ ಹೇಳ್ತಾ ಇರೋದು. ಸೊ ಅವ್ರುಗಳಿಂದ ಈ ಥರದ್ದೊಂದು ಇದು ಸ್ಟಾರ್ಟ್ ಆಗಿದೆಯಾ ಅಂತ. ಅವರು ಯಾರನ್ನು ಬೆಳೆಸ್ತಿದ್ದಾರೋ ಅವರೇ ಅವ್ರಿಗೆ ಮುಳುವಾಗ್ತಿದಾರ ಅಂತ. ಅದು ಅವರೇ ಡಿಸಿಷನ್ ಮಾಡ್ಬೇಕು. ವಿ ಶುಡ್ ಸೆಲ್ ಅವರ್ ಸಿನಿಮಾ,
ನಮ್ಮ ಸಿನಿಮಾ, ನಮ್ಮ ಕಥೆ ನಾವು ಏನು ಮಾಡಿದ್ದೀವಲ್ಲ ಅದನ್ನು ನಾವು ಪ್ರೇಕ್ಷಕರಿಗೆ ತಲುಪಿಸ್ಬೇಕು ಬಿಟ್ಟರೆ, ಆ ಸಿನಿಮಾ ಸುತ್ತ ಆಗೋ ಕಾಂಟ್ರವರ್ಸಿಗಳು ಅಥವಾ ಸಿನಿಮಾ ಸುತ್ತ ಯಾರು ಏನು ಬಟ್ಟೆ ಹಾಕೋ ಬಂದಿದ್ದಾರೆ, ಯಾರು ಎಲ್ಲಿ ಹೆಂಗಿದ್ದಾರೆ, ಆ ಥರದ್ದು ಯಾವುದು ಪ್ರೇಕ್ಷಕರನ್ನ ಥಿಯೇಟ್ರಿಗೆ ಕರ್ಕೊಂಬರಲ್ಲ. ಪ್ರೇಕ್ಷಕರನ್ನ ಥಿಯೇಟ್ರಿಗೆ ಕರ್ಕೊಂಬರಬೇಕು, ಪ್ರೇಕ್ಷಕರು ಥಿಯೇಟ್ರಿಗೆ ಬರಬೇಕು ಅಂದರೆ ಸಿನಿಮಾದಲ್ಲಿರೋ ವಿಷಯಗಳನ್ನಷ್ಟೇ ಅವ್ರಿಗೆ ಎಷ್ಟಾಗುತ್ತೆ ಅಷ್ಟು ಚೆನ್ನಾಗಿ ತಲುಪಿಸಿದ್ರೆ ಮಾತ್ರ ಅವ್ರು ಬರೋದು. ನಾವು ಬೇರೆ ಯಾವುದೇ ಅದ್ರ ಸುತ್ತ ಏನೇ ಮಾಡಿದ್ರೂ ಅವರು ಅದು ಬರಲ್ಲ. ಅದು ಭಾಳ ಈಗ ಒಂದು ಸಿನಿಮಾ ಮಾರ್ಕೆಟಿಂಗ್, ಮದರ್ ಪ್ರಾಮಿಸ್ ಥರದ ಸಿನಿಮಾ ಮಾರ್ಕೆಟಿಂಗ್ ಮಾಡಿದ್ರೆ ಮಾತ್ರ ನಾನು ಬಂದ್ಬಿಟ್ಟು ಸ್ಕಿಟ್ಗಳು, ರೀಲ್ಸ್ಗಳು ಅಲ್ಲೆಲ್ಲ ನಾನು ಕೂತ್ಕೊಂಡು ಕಾಮಿಡಿ ಮಾಡೋಕ್ಕೆ ಸಾಧ್ಯ. ಬಿಟ್ಟರೆ ನಾನೊಂದು ಸೀರಿಯಸ್ ಸಿನಿಮಾ ಮಾಡ್ಬಿಟ್ಟು ಮದರ್ ಪ್ರಾಮಿಸ್ ಸಿನಿಮಾ ಥರ ಎಲ್ಲೋ ರೀಲ್ಸಲ್ಲಿ ಕೂತ್ಕೊಂಡು ನಾನು ಕಾಮಿಡಿ ಮಾಡೋಕ್ಕಾಗಲ್ಲ. ಅದನ್ನು ಪ್ರಮೋಟ್ ಮಾಡೋ ರೀತಿ, ಅದನ್ನು ತಲುಪಿಸೋ ರೀತಿ ಬೇರೆ ಇರುತ್ತೆ. ಸೊ ಬೇರೆ ಆ ಥರದ ವಿಷಯಗಳಿಂದ ತಲುಪ್ಸೋಕ್ಕಾಗಲ್ಲ ಸಿನಿಮಾನ. ಧನು ಸರ್, ಮೊನ್ನೆ ಒಂದು ಪೋಸ್ಟ್ ಹಾಕಿದ್ರಿ. ಆ ಪೋಸ್ಟ್ ನೋಡಾದ್ಮೇಲೆ ಅದರಲ್ಲಿ ಒಂದು ಒಳ ಅರ್ಥನೂ ಕಾಣಿಸುತ್ತೆ. ಅಂದರೆ ಈ ಹಿಂದೆನೂ ಆಗಿದೆ, ಈಗಲೂ ಆಗ್ತಾ ಇದೆ ಅಂತ. ನಾನು ನೇರವಾಗೇ ಕೇಳ್ತೀನಿ, ಡಾಲಿಯವರ ವಿರುದ್ಧ ಏನಾದರೂ ಇಂಡಸ್ಟ್ರಿಯಲ್ಲಿ ಒಂದು ಗ್ಯಾಂಗ್ ವರ್ಕ್ ಮಾಡ್ತಾ ಇದೆಯಾ, ಅಥವಾ ಒಳ್ಳೊಳ್ಳೆ ಸಿನಿಮಾಗಳ ಎಲ್ಲ ಒಳ್ಳೊಳ್ಳೆ ಕಂಟೆಂಟ್ಗಳ ಮೇಲೂ ಒಂದು ಗ್ರೂಪಿಸಮ್ ಏನಾದರೂ ಇದೆಯಾ ಅಂತ? ಐ ಡೋಂಟ್ ಥಿಂಕ್ ಸೊ. ನಾನು ಎಲ್ಲರ ಜೊತೆ ಚೆನ್ನಾಗಿದ್ದೀನಿ. ನಾನು ಭಾಳ ಆರ್ಟ್ಫುಲ್ಲಾಗಿ ಎಲ್ರಿಗೂ ವಿಶ್ ಮಾಡ್ತೀನಿ, ಎಲ್ಲರೂ ಭಾಳ ಚೆನ್ನಾಗಿ ತಪ್ಕೋತೀನಿ. ನಂಗೆ ಯಾರದೇ ಸಿನಿಮಾ ಇಷ್ಟ ಆದರೂ ನಾನು ಭಾಳ ಖುಷಿಪಟ್ಟು ಅದ್ರ ಬಗ್ಗೆ ಮಾತಾಡ್ತೀನಿ, ಪೋಸ್ಟ್ ಮಾಡ್ತೀನಿ. ಸೊ ಇದೆಲ್ಲಿಂದ ಸಮಸ್ಯೆ ಬರ್ತಾ ಇದೆ ಗೊತ್ತಿಲ್ಲ ನನಗೆ. ಅದು ಅಲ್ಲ, ನನ್ನ ಪ್ರಕಾರ ಅಂದರೆ ಒಂದು ಹೇಳ, ನಾನು ಆ ಥರ ತುಂಬ ಹೇಳೋದಾದ್ರೆ, ಆ ಥರ ಏನಾದರೂ ಇದ್ದರೆ ಪ್ಲೀಸ್ ದಯವಿಟ್ಟು ಬಂದು ಸ್ಟ್ರೈಟಾಗಿ ಫೈಟ್ ಮಾಡಿ, ನನಗೂ ಮಜಾ ಕೊಡುತ್ತೆ ಜೀವನ. ಈ ಥರ ಫೈಟ್ ಮಾಡೋದ್ರಿಂದ ಏನಾಗುತ್ತೆ? ಅಟ್ಲೀಸ್ಟ್ ನನಗೆ ಅವಾಗ ಗೊತ್ತಾಗುತ್ತಲ್ವ ನಾನು ಯಾರ ಜೊತೆ ಹೊಡೆದಾಡ್ತಾ ಇದ್ದೀನಿ, ಯಾಕೆ ಹೊಡೆದಾಡ್ತಾ ಇದ್ದೀನಿ ಅಂತ. ಇಲ್ಲಾಂದರೆ ನಿಮಗೂ ಮಜಾ ಕೊಡೋಲ್ಲ, ನಮಗೂ ಮಜಾ ಕೊಡೋಲ್ಲ. ಬಚ್ಚಿಕೊಂಡು ಆಟ ಆಡೋದ್ರಲ್ಲಿ ಏನಿದೆ? ಅದು ಬಡವ್ರ ಮಕ್ಕಳು ಬೆಳಿಬೇಕು ಅನ್ನೋ ಅದೇನು ಗೊತ್ತಾ ಆ ಸ್ಟೇಟ್ಮೆಂಟ್? ಅದಕ್ಕೆ ನಾನೇ ಟ್ರಾಲ್ ಮಾಡ್ಕೊಂಬಿಟ್ಟೆ. ಅದು ದಟ್ಸ್ ಅ ವೆರಿ ಗುಡ್ ಸ್ಟೇಟ್ಮೆಂಟ್, ಆಯಿತಾ? ಅದು ಬರೀ ಸ್ಟೇಟ್ಮೆಂಟ್ ಅಲ್ಲ, ಅದು ಯಾರೇ ಆದ್ರೂ ಇಲ್ದವರು ಬೆಳಿಬೇಕು ಅನ್ನೋದು, ಅದು ಪದೇ ಪದೇ ಎಕ್ಸ್ಪ್ಲೈನ್ ಮಾಡಬೇಕಲ್ಲ ಅನ್ನೋದೇ ಇವತ್ತಿನ ದೊಡ್ಡ ದುರಂತ. ಅದನ್ನೇನು ನನಗೇನೂ ಆಗಬೇಕಾಗಿಲ್ಲ ಅದರಿಂದ, ಅಥವಾ ಅದರಿಂದ ನಾನು ಉಪಯೋಗ ಪಡ್ಕೊಂಡೇನೋ ಆಗಬೇಕಾಗಿಲ್ಲ. ನಾವು ಕೆಲಸ ಮಾಡ್ಕೊಂಡು ಬಂದಿರೋದು, ಯಾವುದೋ ಸ್ಟೇಟ್ಮೆಂಟಿಂದ ನಾನು ಇಲ್ಲಿವರೆಗೂ ಬಂದು ಕೂತಿಲ್ಲ ಅಲ್ಲ. ನಾನು ಕೆಲಸ ಮಾಡ್ಕೊಂಡು ಬಂದಿರೋ ಮನುಷ್ಯ ತಾನೇ ಈ ಪ್ರತಿ ಸರಿನೂ. ಆ್ಯಂಡ್ ಎಲ್ರಿಗೂ ನನ್ನ ಜರ್ನಿ ಕೂಡ ಗೊತ್ತು. ಸೊ ಅದೇನು ಗೊತ್ತಾ ನಿಮಗೆ, ಖ್ಯಾತೆ ತೆಗಿಬೇಕು ಅಂದರೆ ಎಲ್ಲಿಂದ ಹೆಂಗೆ ಬೇಕಾದ್ರೂ ಖ್ಯಾತೆ ತಗೊಂಬರ್ಬೋದು. ಆ್ಯಂಡ್ ಅದಕ್ಕೇ ನಾನು ಮಾತಾಡೋದೇ ಬೇಡ ಅಂತ ಹೇಳಿ ದೂರ ಉಳ್ಕೊಂಡಿದ್ದು. ಇಂಟರ್ವ್ಯೂಸ್ ಕೂಡ ಬೇಡ ಅಂತ. ಯಾಕೆಂದರೆ ನೀವು ಏನು ಹೇಳಿದ್ರು ಅದನ್ನು ಹೆಂಗೆ ಬೇಕಾದರೂ ಅದನ್ನು ಈಗ ಇಷ್ಟೆಲ್ಲ ಮಾತಾಡಿದ್ದೀವಲ್ವಾ, ಇದರಲ್ಲಿ ನಾನು ಆರಾಮಾಗಿ ಮಾತಾಡ್ಕೊಂಡು ಹೋಗಿದ್ದೀನಿ. ಈಗ ನೀವೆಲ್ಲ ಇದ್ದೀರಾ, ನೀವೆಲ್ಲರೂ ಗೊತ್ತು, ನಿಮಗೆ ನಾನು ಮಾತಾಡಿರೋ ಇಂಟೆಂಟ್ ಏನು, ನನ್ನ ಉದ್ದೇಶ ಏನು, ಎಲ್ಲದೂ ಭಾಳ ಚೆನ್ನಾಗಿ ಅರ್ಥ ಆಗಿರುತ್ತೆ. ಇದರಲ್ಲಿ ಕರೆಕ್ಟಾಗಿ ಯಾವುದೋ ಒಂದು ಬೇರೆ ಅರ್ಥ ಬರೋಂಗೆ ಹಿಂಗೆ ಕಟ್ ಮಾಡಿ ಸೋಷಿಯಲ್ ಮೀಡಿಯಾಗೆ ಎಸ್ದ ಅಂದರೆ ಅಲ್ಲಿ ನಡೀತಾನೇ ಇರುತ್ತೆ. ಪೂರ್ತಿ ನೋಡೋದೇ ಇಲ್ಲ, ಯಾರಿಗೂ ಆ ಸಂಯಮನೇ ಇಲ್ಲ, ನಡೀತಾನೇ ಇರುತ್ತೆ. ಅವ್ರ ಪಾಡಿಗೆ ಅವ್ರೇನೋ ಹಾಕ್ಕೊಂಡು ಇದು ಮಾಡಿ ಹಂಗೆ ಮಾಡಿ ತಿರುಗಿಸಿ ದೋಸೆ ಹಾಕಿ ಏನೋ ಮಾಡ್ತಾನೇ ಇರ್ತಾರೆ. ನಾನು ಫಸ್ಟ್ ಅದು ಆ್ಯಕ್ಚುಲಿ ಎಡ್ಬುಷ್ ಟೈಮಲ್ಲೆಲ್ಲ ನಾನು ಭಾಳ ಡಿಸ್ಟರ್ಬ್ ಆಗಿದೆ. ಇವಾಗೆಲ್ಲ ನಾನು ತಲೆನೂ ಕೆಡಿಸ್ಕೊಳ್ಳಲ್ಲ. ನನ್ನ ಟ್ವಿಟರ್ ಓಪನೇ ಮಾಡಲ್ಲ. ನಾನು ಇನ್ಸ್ಟಾಗ್ರಾಮಲ್ಲಿ ನಾನು ಏನು ಪೋಸ್ಟ್ ಮಾಡಬೇಕು ಮಾಡಿಬಿಟ್ಟು ಸುಮ್ಮನೆ ಆಗ್ತೀನಿ. ಈಗ ಇದನ್ನು ಹೇಳಿದ್ದೀವಲ್ವಾ, ಇನ್ಸ್ಟಾಗ್ರಾಮಲ್ಲಿ ಒಂದು 10 ಅಕೌಂಟ್ ಓಪನ್ ಮಾಡ್ಕೊಬಿಟ್ಟಿರ್ತಾರೆ. ಮೊನ್ನೆ ಅದು ಯಾವುದೋ ಒಂದು ಪೋಸ್ಟ್ ಹಾಕಿದ್ರೆ ಒಬ್ಬನೇ ಬಂದು 1000 ಕಮೆಂಟ್ ಹಾಕಿದ್ದಾನೆ. ಅದೇನು ಪ್ರೋಗ್ರಾಮಿಂಗೋ ಏನೋ, ಟಕ 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 ಅಂತ ಏನು ಮಾಡೋಕ್ಕಾಗತ್ತದು? ಈಗ ಮದರ್ ಪ್ರಾಮಿಸ್ ಸಿನಿಮಾ ರಿಲೀಸ್ ಆದ ದಿನದಿಂದ ಧನಂಜಯ್ ಅವರ ಹಳೆ ವಿಡಿಯೋಗಳು, ಒಬ್ಬ ನಟನ ಬಗ್ಗೆ ಮಾತಾಡಿರುವಂಥ ಹಳೆ ವಿಡಿಯೋಗಳು ಎಡಿಟ್ ಆಗಿ ಬೇರೆ ಬೇರೆ ರೀತಿ ಬಿಂಬಿಸೋವಂಥ ಒಂದು ಕೆಲಸ ಆಗ್ತಾ ಇರೋವಂಥದ್ದು. ನಾವು ಅಂದರೆ ಯಾವಾಗ ಈಗ ಕೂತ್ಕೊಂಡು ಪೇಜ್ ಓಪನ್ ಮಾಡಿದ್ರು ಸ್ಕ್ರೋಲ್ ಮಾಡ್ತಾ ಇದ್ರೆ ಅದೊಂದು ವಿಡಿಯೋ ಬರುತ್ತೆ. ಧನಂಜಯ್ ಅವರು ಹಳೆ ವಿಡಿಯೋಗಳು ಏನು ಮಾತಾಡಿರೋವಂಥದ್ದಿತ್ತು, ಅದು ಬೇರೆ ರೀತಿ ಬಿಂಬಿಸ್ತಾ ಇರೋವಂಥದ್ದು. ಸೊ ಓಕೆ, ಅದು ಅಂದರೆ ನೀವು ದರ್ಶನ್ ಸರ್ ವಿಚಾರ ಕೇಳ್ತೀರ, ಸ್ಟ್ರೈಟಾಗೆ ಕೇಳಿ. ಇದೇನಾಗುತ್ತೆ ಗೊತ್ತಾ, ಫಸ್ಟು ಒಂದು ಯಾವಾಗಲೂ ಈಗ ಸುದೀಪ್ ಸರ್ ಒಂದ್ಸರಿ ಅದನ್ನು ಹೇಳಿದ್ರು. ಆ್ಯಕ್ಚುಲಿ ನೀವು ಹೋಗಿ ಎಲ್ಲ ಕಲಾವಿದ್ರೂ ನಿಮಗೆ ಹಿಂಗೆ ಆಯ್ತಲ್ಲ, ಏನು ಅನಿಸುತ್ತೆ ಅಂದರೆ ಯಾವ ಕಲಾವಿದನು ಸಡನ್ನಾಗಿ ಏನೋ ಆನ್ಸರ್ ಮಾಡೋಕ್ಕೆ ಗೊತ್ತಾಗಲ್ಲ ಒಂದು. ಸೊ ಹೌದು, ಇವಾಗ ನೀವು ಹೇಳ್ತಿರೋದು ವಿಡಿಯೋ ನಾನೀಗ ಮೊನ್ನೆ ಆ್ಯಕ್ಚುಲಿ ನಮ್ಮ ರಂಗನಾಥ್ ಭರದ್ವಾಜ್ ಸರ್ ಕೇಳಿರೋದಕ್ಕೆ ಹೇಳ್ತಿದ್ದೀರಲ್ವಾ. ಈಗ ನಂದು ಕೋಟಿ ರಿಲೀಸ್ ಇದೆ,
ಆಯಿತಾ? ಆ ರಿಲೀಸ್ ಎಲ್ಲ ಬಿಟ್ಬಿಡಿ. ನನಗೆ ಈಗ ನಾನು ಪೂರ್ಣ ನನಗೆ ಭಾಳ ಇಷ್ಟ. ನಂದು ಒಂದು ಅಣ್ಣ ತಮ್ಮನ ಸಂಬಂಧ ಎಲ್ಲ ಇದೆ. ಅವನು ಸೂಪರ್, ಅವನು ಇದು ನಾವು ಭಾಳ ಎಮೋಷನಲಿ ಕನೆಕ್ಟೆಡ್ಡು ಎಲ್ಲ ಇದೆ ನನಗೂ ಪೂರ್ಣಂಗೆ ಅಲ್ವಾ? ಸೊ ನಿಮಗೂ ಇರುತ್ತೆ, ನಿಮ್ದಾರೋ ಫ್ರೆಂಡ್ಸ್ ಇರ್ತಾರೆ, ನಿಮ್ದಾರೋ ಅಣ್ಣ ಇರ್ತಾರೆ, ನಿಮ್ದಾರೋ ತಮ್ಮ ಇರ್ತಾರೆ, ಎಲ್ಲ ಇರ್ತಾರೆ. ಅವರು ಯಾವುದೋ ಒಂದು ಪರಿಸ್ಥಿತಿಗೆ ಈ ಥರ ಸಿಗಾಕೊಂಡಾಗ ಅದು ಗೊತ್ತಿದ್ದಾಗಿದೆಯೋ ಗೊತ್ತಿಲ್ಲದೆಲ್ಲ ಆಗಿದೆಯೋ ನಿಮಗೆ ಕೋಪ ಬರಲ್ವಾ? ನಿಮಗೆ ಬೇಜಾರು ಆಗಲ್ವಾ? ಆಗುತ್ತೆ ತಾನೆ? ಹೆಂಗೆ ರಿಯಾಕ್ಟ್ ಮಾಡ್ತೀರ ಅವಾಗ? ಬೇಜಾರಾಗುತ್ತೆ ತಾನೆ, ದುಃಖ ಆಗುತ್ತೆ ತಾನೆ, ಎಲ್ಲದೂ ಆಗುತ್ತೆ ತಾನೆ. ಹೆಂಗೆ ನೀವು ರಿಯಾಕ್ಟ್ ಮಾಡೋಕ್ಕಾಗುತ್ತೆ? ಅದೇ ಥರನೇ ಎಲ್ಲರೂ ಹೇಳಿರ್ತಾರೆ. ಪರ್ಸ್ನಲಿ ಸುದೀಪ್ ಸರಿಂದ ಹಿಡಿದು ಶಿವಣ್ಣಯಿಂದ ಹಿಡಿದು ಇಂಡಸ್ಟ್ರೀಲಿ ಎಲ್ಲರೂ ಬೇಜಾರೇ ಮಾಡ್ಕೊಂಡಿರೋದು, ಹಿಂಗೆ ಆಗಬಾರ್ದಾಗಿತ್ತು ಅಂತ ಎಲ್ಲರೂ ಬೇಜಾರೇ ಮಾಡ್ಕೊಂಡಿರೋದು. ಯಾರು ಏನು ಅದನ್ನು ಯಾರೂ ಸೆಲೆಬ್ರೇಟ್ ಮಾಡೋದಲ್ಲ. ಹಂಗಂತ ಯಾರೂ ಟಕ್ಕಂತ ಸಪೋರ್ಟ್ ಮಾಡ್ಕೊಳಕ್ಕಾಗಲ್ಲ ಅಲ್ವಾ ಆ ಥರದ ಸಿಚುವೇಷನಲ್ಲಿ. ಸೊ ಅದಕ್ಕೆ ಕಾನೂನಿದೆ, ಇನ್ನೊಂದಿದೆ, ಮತ್ತೊಂದಿದೆ, ಅದನ್ನೇ ಮಾತಾಡಿರ್ತೀವಿ. ಅದನ್ನು ಮತ್ತೆ ಬೇರೆ 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 ಥರ ಅದನ್ನು ಕನ್ವೆ ಮಾಡಿರ್ತಾರೆ. ಆ್ಯಂಡ್ ಈಗ ರೀಸೆಂಟಾಗೂ ಅಷ್ಟೇ, ಈಗ ಆ ಪ್ರಶ್ನೆ ನನಗೆ ಬರುತ್ತೆ ಅಂತಲೂ ಗೊತ್ತಿರಲಿಲ್ಲ. ಸಡನ್ನಾಗಿ ರಂಗನಾಥ್ ಭರತ್ ಸರ್ ಕೇಳಿದಾಗ ನಾನೇನು ಯಾವುದನ್ನು ಸಪೋರ್ಟ್ ಮಾಡಿಕೊಂಡು ಎಲ್ಲ ಮಾತಾಡಿಲ್ಲ, ನನ್ನ ಪ್ರೀತಿನ ನಾನು ಮಾತಾಡಿರೋದು. ಅಂದರೆ ನನ್ನ ಕೈಲಿ ಏನು ಮಾಡೋಕ್ಕೆ ಸಾಧ್ಯ? ಇವಾಗ ಟೈಮ್ ಟ್ರಾವೆಲ್ಗೆ ಅವಕಾಶ ಸಿಕ್ಕರೆ ನಾನು ಚೇಂಜ್ ಮಾಡ್ತೀನಿ ಅಂತ ಹೇಳಿರೋದು. ಅದು ಬಿಟ್ಬಿಟ್ಟು ನಾನು ಇವಾಗ್ಲೂ ನಾನು ಇದೇ ಹೇಳೋದು, ಅಂದರೆ ಅದೇನಾಗಿದೆ ಕಾನೂನಾತ್ಮಕವಾಗಿ ಏನಾಗಬೇಕು ಅದಾಗಿ ಅದರಿಂದ ಎಲ್ಲ ಚೆನ್ನಾಗಾಗಿ ಆಚೆ ಬಂದು ಅದು ಖುಷಿನೇ ಆಯಿತು. ಅದಕ್ಕೆ ಅಂತಲೇ ಒಂದು ಸಿಸ್ಟಮ್ ಇದೆಯಲ್ಲ, ಅದನ್ನು ದಾಟ್ಕೊಂಡೇ ಬರಬೇಕು ನಾವು ಯಾವುದೋ ಒಂದು ಸಿಚುವೇಷನಲ್ಲಿ ಸಿಗಾಕೊಂಡಾಗ. ಸೊ ಯಾರಿಗೂ ಪ್ರೀತಿ ಇಲ್ಲ, ಇನ್ನೊಂದಿಲ್ಲ, ಮತ್ತೊಂದಿಲ್ಲ ಅಂತಲ್ಲ. ಆ್ಯಂಡ್ ಒನ್ಸ್ ಅಗೇನ್ ನಾನು ಇದನ್ನು ಮತ್ತೆ ಹೇಳೋಕ್ಕೆ ಇಷ್ಟಪಡ್ತೀನಿ, ಇದೂ ಅಷ್ಟೇ. ಇವಾಗ ಈ ಪ್ರಶ್ನೆ ಬಂತಲ್ಲ, ಇದಕ್ಕೂ ನಮ್ಮ ಸಿನಿಮಾಗಳಿಗೂ ಸಿನಿಮಾ ಇನ್ನೊಂದಕ್ಕೂ ಮತ್ತೊಂದಕ್ಕೂ ಎಲ್ಲ ಸಂಬಂಧ ಇಲ್ಲ. ಕೆಲಸಗಳಿಗೂ ನಾವು ಮಾಡ್ತಿರೋ ಸಿನಿಮಾಗಳಿಗೂ ಇದಕ್ಕೂ ಸಂಬಂಧ ಇಲ್ಲ. ಅದನ್ನು ಮತ್ತೆ ಇಟ್ಕೊಂಡು ಇಲ್ಲ ಇವಾಗೇನೋ ಇವರು ಅಪೀಸ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದಾರೆ, ನೋ ಇಲ್ಲ. ನಮಗೆ ಪರ್ಸ್ನಲ್ಲಾಗಿ ನಮಗೇನು ಎಮೋಷನ್ ಇರುತ್ತೆ, ನಮಗೇನು ಒಬ್ಬ ಅಭಿಮಾನಿಗೂ ಒಬ್ಬ ಕಲಾವಿದಂಗೂ ಏನು ಸಂಬಂಧ ಇರುತ್ತಲ್ಲ, ಹಾಗೆ ಕಲಾವಿದರಿಗೂ ಅದೇ ಥರದ ಸಂಬಂಧ ಇರುತ್ತೆ, ಅದೇ ಥರದ ಕನೆಕ್ಷನ್ ಇರುತ್ತೆ. ಆ್ಯಂಡ್ ನಾವು ಕೂಡ ಅಭಿಮಾನಿಗಳಾಗಿ ಅವ್ರನ್ನೆಲ್ಲ ನೋಡ್ಕೊಂಡು ಬಂದಿರ್ತೀವಿ, ನಮಗೂ ಅದೇ ಕನೆಕ್ಷನ್ ಇರುತ್ತೆ. ನಿಮ್ಗೆ ಹೆಂಗೆ ಬೇಜಾರಾಗಿರುತ್ತೆ, ನಿಮ್ಗೆ ಹೆಂಗೆ ಕೋಪ ಯಾಕೆ ನಿಮ್ಗೆ ಯಾರಿಗೂ ಕೋಪನೇ ಬಂದಿರಲ್ವಾ ಫ್ಯಾನ್ಸ್ಗೆ? ಹಿಂಗಾದಾಗ ಈ ಥರ ಸಿಚುವೇಶನ್ ಹಿಂಗೆ ಮಾಡ್ಕೋಬಾರ್ದಾಗಿತ್ತು ಅಂತ ಅನಿಸಿರಲ್ವಾ? ಹಾಗೆ ನಮಗೂ ಅನಿಸಿರುತ್ತೆ. ಸೊ ಅದು ಪರ್ಸ್ನಲ್ ಕನೆಕ್ಷನ್ ಇದ್ದಾಗ ಮಾತ್ರ ಅನ್ಸೋದು. ಸೊ ಪ್ರತಿ ಸರಿನೂ ಪ್ರತಿಯೊಂದನ್ನು ಬೇರೆ ಬೇರೆ ಥರ ಬಿಂಬಿಸಿ ಅದೆಲ್ಲದನ್ನು ಒಂದು ಇಡೀ ಒಂದು ಆ್ಯಸ್ ಎ ಇಂಡಸ್ಟ್ರಿ ಅದನ್ನು ಬಹಳ ನೆಗೆಟಿವ್ ಆಗಿ ಅದು ಆಗ್ಬಿಟ್ಟಿದೆ. ಹಂಗೆ ಆಗ್ಬಾರ್ದು ಅದು. ನೀವು ಮತ್ತು ದರ್ಶನ್ ಸರ್ ಒಟ್ಟಿಗೆ ಕೆಲಸ ಮಾಡಿದ್ದೀರಾ, ಒಳ್ಳೆ ಒಡನಾಟ ಇದೆ. ಆದರೆ ದರ್ಶನ್ ಅವರ ಫ್ಯಾನ್ಸು ನಿಮ್ಮ ಮೇಲೆ ಕೋಪ ಮಾಡ್ಕೊಂಡಿರೋದು, ನೀವು ನೇರವಾಗಿ ಏನಾದರೂ ಹೇಳ್ಬೋದು ಅವ್ರಿಗೆ? ಅಲ್ಲ, ಅವರು ನಾನು ಒಬ್ಬ ಅಭಿಮಾನಿನೇ ಅಲ್ವಾ. ನಾವು ಅದನ್ನು ತುಂಬ ಸರಿ ಎಲ್ರಿಗೂ ಅದನ್ನ ಹೆಂಗೆ ಹೇಳೋದು, ಅಂದರೆ ಅದನ್ನು ವಿಟ್ನೆಸ್ ಮಾಡಿದಾರಲ್ವಾ. ನಾನು ಹೇಳ್ತಿರೋದು ಪ್ರಾಕ್ಟಿಕಲಿ ಅದೇ. ಈಗ ಸ್ವಂತ ಅಣ್ಣ ತಮ್ಮದಿರ ಜಾಗದಲ್ಲಿ ಇದ್ರೂ ಇದೇ ಥರ ಇರುತ್ತೆ. ಸೊ ಇದು ಒಂದು ಪ್ರೋಸೆಸ್. ಅದು ಕಾನೂನಾತ್ಮಕವಾಗಿ ಏನಾಗಬೇಕು ಹಾಗೆ ಆಗಬೇಕು. ಯಾರು ಏನೂ ಚೇಂಜ್ ಮಾಡೋಕ್ಕಾಗಲ್ಲ, ಯಾರೂ ಹೋಗಿ ಟಕ್ಕಂತ ಏನೋ ಬದಲಾವಣೆ ಮಾಡೋಕ್ಕಾಗಲ್ಲ ಅದು. ಆ್ಯಂಡ್ ಆ ಘಟನೆ ಆಗಬಾರ್ದಿತ್ತು ಅಂತ ಅಷ್ಟೇ ನಾವು ಹೇಳೋಕ್ಕಾಗತ್ತೆ, ಬಿಟ್ಟರೆ ನಮ್ಮ ಕೈಯಲ್ಲಿ ಯಾರ ಕೈಯಲ್ಲೂ ಬೇರೆ ಏನೂ ಇರಲ್ಲ. ಆ್ಯಂಡ್ ಎಲ್ಲರೂ ಒಳ್ಳೇದಾಗಲಿ ಅಂತಲೇ ವಿಶ್ ಮಾಡ್ತಾ ಇರ್ತೀವಿ. ಸರ್ ಒಂದು ನಿಮಿಷ. ಅದೇ ನಾನು ಯಾರನ್ನೂ ಅದಕ್ಕೆ ಕ್ಲಾರಿಟಿ ಹೇಳಿದ್ದು. ಅಂದರೆ ನೀವು ಹೆಂಗೆ ರಿಯಾಕ್ಟ್ ಮಾಡಿರ್ತೀರಲ್ಲ, ಹಾಗೆ ನಿಮಗೇನು ಅನಿಸಿರುತ್ತಲ್ಲ ಅದೇ ನನಗೂ ಅನಿಸಿರುತ್ತೆ. ನಾನು ನಿಮ್ಮೊಳಗೆ ಒಬ್ಬನೇ, ಆದರೆ ಅದಕ್ಕೆ ಬೇರೆ ಬೇರೆ ಅರ್ಥಗಳನ್ನ ಎಡಿಟ್ ಮಾಡಿ ಕೊಟ್ಟಿರ್ತಾರೆ ಅಷ್ಟೇ ಅಂತ. ಅಲ್ಲ, ಏನಾಗುತ್ತೆ ಗೊತ್ತಾ, ಈಗ ಮಾತಾಡ್ತಾ ಅದಕ್ಕೆ ಮತ್ತೆ ಇನ್ನೊಂದಿಷ್ಟು ಅರ್ಥಗಳು ಅದಕ್ಕೆ ಎಲ್ಲರೂ ಸುಮ್ಮನಾಗ್ಬಿಟ್ಟಿದ್ದಾರೆ. ಬಟ್ ಐ ಥಿಂಕ್ ಅಲ್ಲಲ್ಲೇ ಕ್ಲಾರಿಫಿಕೇಶನ್ ಕೊಡೋದು ಭಾಳ ಇಂಪಾರ್ಟೆಂಟ್. ಸರ್ ಆ್ಯಂಡ್ ಅಂದರೆ ಇದನ್ನು ಮುಗಿಸ್ಬಿಡ್ತೀನಿ. ನಾನು ಹೇಳಿದ್ನಲ್ಲ, ಪರ್ಸ್ನಲ್ಲಾಗಿ ಶಿವಣ್ಣ ಎಷ್ಟು ಸರಿ ಬೇಜಾರು ಮಾಡ್ಕೊಂಡಿದ್ದಾರೆ, ಸುದೀಪ್ ಸರಿಂದ ಹಿಡಿದು ಎಲ್ಲರೂ ಬಹಳ ಪ್ರೀತಿಯಿಂದ ಬಹಳ ಬೇಜಾರು ಮಾಡ್ಕೊಂಡು ಹಿಂಗೆ ಆಗಬಾರ್ದಾಗಿತ್ತು ಅಂತ ಎಲ್ಲರೂ, ಆಯಿತಾ. ಸೊ ದಯವಿಟ್ಟು ಯಾರೂ ಅದನ್ನು ಬೇರೆ ಥರ ತಗೊಂಡು ಹಾಗೆ ಮಾಡಬೇಡಿ. ಅದು
ಸೊ ನಾವು ಪ್ರಾಕ್ಟಿಕಲಾಗಿ ಯೋಚನೆ ಮಾಡ್ಬೇಕು ಯಾವಾಗಲೂ. ಇಲ್ಲ, ಫಸ್ಟ್ ಸಿನಿಮಾ ಬಡವರಾಸ್ಕಲ್, ಹೆಡ್ ಬುಷ್, ಟಗರು ಪಲ್ಯ, ಅಂದರೆ ಆ ಥರ ನೋಡಿದ್ರೆ ಎಲ್ಲೋ ಒಂದು 2 ಸಿನಿಮಾ ಅಷ್ಟೇ ನಮಗೆ ಒಂದು ಸ್ವಲ್ಪ ಅಂದರೆ ವರ್ಕೌಟ್ ಆಗ್ದಲ್ಲಿರೋದು. ಅದು ಬಿಟ್ಟರೆ ಮ್ಯಾಕ್ಸಿಮಮ್ ಎಲ್ಲ ಸಿನಿಮಾಗಳು ನಮಗೆ ಸೇಫ್ ಮಾಡಿದ್ದಾವೆ, ಒಂದು ಮಟ್ಟಿಗೆ ಲಾಭ ತಂದು ಕೊಟ್ಟಿದ್ದಾವೆ. ಸೊ ಅದಕ್ಕೆ ನಾನು ಸಕ್ಸಸ್ಫುಲ್ ಸಿನಿಮಾ ಅಂತ ಕರೆಯೋದು. ಅಂದರೆ ನೀವು ₹1 ಹಾಕಿ 10 ರೂಪಾಯಿ ಮಾಡಿದ್ರೆ ಮಾತ್ರ ಸಕ್ಸಸ್ಫುಲ್ ಸಿನಿಮಾ ಅಲ್ಲ, ಅಥವಾ 10 ರೂಪಾಯಿ ಹಾಕಿ 100 ರೂಪಾಯಿ ಮಾಡಿದ್ರೆ ಮಾತ್ರ ಸಕ್ಸಸ್ಫುಲ್ ಸಿನಿಮಾ ಅಲ್ಲ. ₹1 ಹಾಕಿ 1.5 ರೂಪಾಯಿ ಮಾಡಿದ್ರೂ ಅದು ಸಕ್ಸಸ್ಫುಲ್ ಸಿನಿಮಾನೇ, ಅದು ಸಕ್ಸಸ್ಫುಲ್ ವ್ಯಾಪಾರನೇ. ಆ ಥರ ನಮಗೆ ಭಾಳ ಚೆನ್ನಾಗಾಗಿದೆ ಟಗರು ಪಲ್ಯದಿಂದ ಹಿಡಿದು ಎಲ್ಲ ಸಿನಿಮಾಗಳನ್ನು. ಬಡವರಾಸ್ಕಲ್, ಹೆಡ್ ಬುಷ್ ಎಲ್ಲ ನಾನೇ ಲೀಡ್ ಆಗಿದ್ದಿದ್ದಲ್ಲ, ಅವೆಲ್ಲ ಸಖತ್ ಓಪನಿಂಗ್ ಸಿನಿಮಾಗಳು. ಇಲ್ಲ, ಅವ್ರಿಗೆ ಹೇಳಿದ್ವಿ ಅವ್ರಿಗೆ ಬನ್ನಿ ಸಿಗೋಣ ಅಂತ. ನಾವು ಎಲ್ಲ ಮನೆ ಒಳಗಡೆ ಕೂತ್ಕೊಂಡು ಮಾರ್ಕೆಟಿಂಗ್ ಬಗ್ಗೆ ಡಿಸ್ಕಸ್ ಮಾಡ್ತಿದ್ವಿ, ನಾನು ಶಶಾಂಕ ಎಲ್ಲರೂ ಇದ್ವಿ. ಸೊ ನಾವು ಮೊಸರು ಬಂತು ಊಟಕ್ಕೆ ಅಂತ ಬಾಗಿಲು ತೆಗೆದಕ್ಕೆ ಹಲಸಿನ ಹಣ್ಣಿತ್ತು, ಅದ್ರ ಜೊತೆ ಒಂದು ಪತ್ರ ಇತ್ತು. ಭಾಳ ಎಮೋಷ್ನಲ್ ಆಗಿತ್ತು. ಸೊ ತುಂಬ ಖುಷಿ ಪಟ್ವಿ, ಅದಕ್ಕೆ ಅದನ್ನು ಓದಿ ಸೋಷಿಯಲ್ ಮೀಡಿಯಲ್ಲಿ ಹಾಕಿದ್ದು. ಪೂರ್ಣ ಅವರೇ, ಮದರ್ ಪ್ರಾಮಿಸ್ ಹೇಳಿ ಸ್ಪಿನ್ ಆಫ್ ಅಥವಾ ಸೀಕ್ವೆಲ್ ಏನಾದರೂ ಇರುತ್ತಾ? ಅದು ಒಂದು ಶಶಾಂಕ್ ಅವ್ರು ಲಾಸ್ಟಲ್ಲಿ ಡೈಲಾಗ್ ಹೇಳಿದ್ದಾರೆ, ಪಾರ್ಟ್ 3 ಇದೆ ಅಂತ. ಸೊ ಫಸ್ಟು ಪಾರ್ಟ್ 3 ಬರೆಯೋದಕ್ಕೆ ಮಾದೇವ್, ನಾನು, ಧನಂಜಯ್ ಅವ್ರು ಪರ್ಮಿಷನ್ ಕೊಟ್ಟರೆ ಬರೆದ್ಬಿಡ್ತೀವಿ, ಮಾಡೋಣ ಅಂತ ಹೇಳಿದ್ದಾರೆ. ಅವ್ರು ಹೇಳ್ತಾ ಇರ್ತಾರೆ ಸರ್ ಒಂದೊಂದ್ಸತಿ ತುಂಬ ಫ್ರಸ್ಟ್ರೇಟ್ ಆದಾಗ ಏನಾಗ್ಬಿಡುತ್ತೆ ಬದುಕಿನಲ್ಲಿ, ನೀವೇನೇನೋ ಕೇಳ್ತೀರ ಅವಾಗ ಏನೇನೋ ಆನ್ಸರ್ ಬಂದ್ಬಿಟ್ಟಿರುತ್ತೆ. ಸೊ ಅಂಥದ್ದೊಂದು ಆನ್ಸರ್ ಅದು. ಫ್ರಸ್ಟ್ರೇಟ್ ಎಲ್ಲ ನಾನು ಆಗೋ ಟೈಮೆಲ್ಲ ಅದು ಭಾಳ ಹಿಂದೆನೇ ಮುಗಿದೋಯ್ತು. ನಾನೇನೇ ಆನ್ಸರ್ ಮಾಡಿದ್ರು ಆರಾಮಾಗೆ ಮಾಡ್ತೀನಿ. ಇಲ್ಲ, ಎಲ್ಲ ಭಾಳ ಚೆನ್ನಾಗಿ ಎಂಜಾಯ್ ಮಾಡಿದ್ರು. ನಾನು ಹೇಳಿದ್ನಲ್ಲ, ಇದು ಒಂದು 5% ಜನಕ್ಕೆ ಮೋಸ್ಟ್ಲಿ ಇದು ಅರ್ಥ ಆಗಲ್ಲ. ಬಟ್ ಹೈಡ್ ಆಫ್ ಟೈಮ್ ಸಿನಿಮಾ ಡೆಫಿನೆಟ್ಲಿ ಸಖತ್ ಮಜವಾಗಿ ಎಂಜಾಯ್ ಮಾಡ್ತಾರೆ. ಆ್ಯಂಡ್ ಕರೆಕ್ಟು, ಇದು ನೋಡಿ ನಿರ್ದೇಶಕರೇ ಹೇಳ್ತಾರೆ ಅದನ್ನು. ಈಗ ಒಂದೇನಂದರೆ ಯಾವಾಗಲೂ ನಾವು ಅದೇ ಹೇಳ್ತೀವಲ್ಲ, ವಿಮರ್ಶೆಗಳನ್ನ ತಗೋಬೇಕು ಅಂತ. ಒಂದು, ಈ ಸಿನಿಮಾನೆಲ್ಲ ಎಷ್ಟು ಎಂಜಾಯ್ ಮಾಡಿದ್ದಾರೆ ಅಂದರೆ ಸಖತ್ತಾಗಿ ಎಂಜಾಯ್ ಮಾಡಿದ್ದಾರೆ. ಅವರೆಲ್ಲರೂ ಸ್ಟಾರ್ಟಿಂಗ್ ಒಂದು 10 ನಿಮಿಷ, ಅಂದರೆ ಸ್ಟಾರ್ಟಿಂಗ್ ಒಂದು 10 ನಿಮಿಷ ಕಮ್ಮಿ ಮಾಡ್ಬೋದಾ ಅಂತ ಎಲ್ಲರೂ ಕೇಳ್ತಾಯಿದ್ರು. ಸೊ ನಮ್ಮ ನಿರ್ದೇಶಕರು ಡಿಸೈಡ್ ಮಾಡಿ 20 ನಿಮಿಷ ಸಿನಿಮಾನ ಕಮ್ಮಿ ಮಾಡಿದ್ದಾರೆ. ಇವ್ರು ಹೆಂಗೆ ಅಂದರೆ, ನಾನು ಹೇಳ್ತಾ ಇದ್ದೆ, ಇಲ್ಲ ಕಣೋ ಪ್ರೇಕ್ಷಕರಿಗೆ ನಿಧಾನಕ್ಕೆ ಕ್ಯಾಚ್ ಆಡಿಸ್ಬೇಕು, ಒಂದೊಂದೇ ಬಾಲ್ ಎಷ್ಟು ಅಂತ. ಇಲ್ಲ ನಿಂಗೆ ಗೊತ್ತಿಲ್ಲ ಇರುವಂಥ ರಪ ಬಾಲ್ ಎಷ್ಟು, ಅದು ಎಷ್ಟೊಂದು ಕ್ಯಾಚ್ ಹಿಡಿಯೋದು ಮಿಸ್ ಆಗಿದೆ. ಹಂಗಾಗಿ ಒಂದಿಷ್ಟು 50 ಓವರ್ಸ್ ಮ್ಯಾಚ್ ಬಿಟ್ಟು 20 ಓವರ್ಸ್ ಮ್ಯಾಚಿಗೆ ಬಂದಿದ್ದಾರೆ. ಒಂದು 20 ನಿಮಿಷ ಕಟ್ ಮಾಡಿದ್ದಾರೆ. ಅದು ಈ ಶುಕ್ರವಾರ, ನಾಳೆಯಿಂದ ಅದು ಅಪ್ಡೇಟ್ ಆಗ್ತಾ ಇದೆ. ಸೊ ಈಗ 2 hours 20 minutes ಸಿನಿಮಾ ಥಿಯೇಟ್ರಲ್ಲಿರುತ್ತೆ. ಧನಂಜಯ್, ಕೋಟಿ ಫಿಲಮ್ ಇಂಟರ್ವ್ಯೂ ಟೈಮಲ್ಲಿ ಹೇಳಿದ್ರಿ, ಅಂದರೆ ಸಿನಿಮಾನ ವ್ಯತ್ಯಾಸ ಇದೆ, ನಾವೆಲ್ಲ ಸಿನಿಮಾನ ಜೆನ್ಯೂನಾಗಿ ಪ್ರೀತಿಸ್ತೀವಿ ಅಂತ. ಅದನ್ನು ನೀವು ಸ್ಟೇಜ್ ಮೇಲೆ ಪ್ರೂವ್ ಮಾಡಿದ್ರಿ. ಅಂದರೆ ಬಿಫೋರ್ ದ್ಯಾಟ್ ಏನಂದ್ರಿ, ಹೆಗ್ಗಣ ಮುದ್ದು ಲಾಸ್ಟ್ ಆಗ್ಬೋದು ಅಂದ್ರಿ. ಈಗೇನೋ ನಿಮ್ಮ ಪೂರ್ಣ ಪಾರ್ಟ್ 2 ಪರ್ಮಿಷನ್ ಕೊಟ್ಟರಿಂದಾಗ ಮಾಡೋಣ ಅಂದ್ಬಿಟ್ರಿ. ಇದೇ ಜೆನ್ಯೂನ್ ಪ್ರೀತಿ ಅಂತ ಅಲ್ಲ, ಒಂದು ಅದೇನೋ ಒಂದು ಎನರ್ಜಿಲಿ ಹಂಗೆಲ್ಲ ಅಂದಾಗ ಹಿಂಗೆ ಇಲ್ಲ ಅನ್ನೋಕ್ಕಾಗುತ್ತೆ. ಸೊ ಅದು ಗೊತ್ತಿಲ್ಲದಲ್ಲೇ ಆಟೋಮೆಟಿಕ್ಕಾಗಿ ಬಂದ್ಬಿಡುತ್ತೆ. ಇಲ್ಲ, ಇದು ಗೊತ್ತಿದೆ ಆಗಿದೆ. 100% ಹೆಗ್ಗಣ ಮುದ್ದು ಲಾಸ್ಟ್ ಆಗಲ್ಲ ಸರ್, ಆಗ್ತಾವೆ ನಿಮ್ಮಿಂದ ಆಗಲಿ ಮಾಡಲಿ ಅಂತ. ಸಿನಿಮಾ, ನನಗೆ ಸುಪ್ರೀತ್ ಅವ್ರು ಯಾವಾಗಲೂ ಹೇಳ್ತಿರ್ತಾರೆ, ಸಿನಿಮಾಗೆ ಆನೆಸ್ಟ್ ಆಗಿರೋರು ಇದ್ದೇ ಇರ್ತಾರೆ, ಇಲ್ಲೇ ಚೆನ್ನಾಗಿ ಆಗೇ ಆಗ್ತಾರೆ. ಅದು ಇತಿಹಾಸದಿಂದನೂ ಪ್ರೂವ್ ಆಗೇ ಇದೆ ಅಂತ. ಸಿನಿಮಾಗೆ ಯಾವಾಗ ನಾವು ಆನೆಸ್ಟಾಗಿ ಇರಲ್ವಲ್ಲ, ಆವಾಗ ಇಮಿಡಿಯೇಟಾಗಿ ನಾವು ಸಿನಿಮಾದಿಂದ ಆಚೆ ಹೋಗ್ತೀವಿ ಅಂತ. ಐ ಥಿಂಕ್ ಸಿನಿಮಾಗೆ ಆನೆಸ್ಟಾಗಿ ಇರೋವರೆಗೂ ಅದು ಕೈ ಹಿಡಿಯುತ್ತೆ. ಒಂದೊಂದು ಏಜ್ ಎಷ್ಟೇ ಕಷ್ಟ ಆಗ್ಬೋದು, ಬಟ್ ಖಂಡಿತ ಅದು ತುಂಬ ದೊಡ್ಡ ಮಟ್ಟದಲ್ಲಿ ಅದು ಕೈ ಹಿಡಿಯುತ್ತೆ. ಅದು ಸುಪ್ರೀತ್ ಯಾವಾಗಲೂ ಹೇಳ್ತಿರ್ತಾರೆ.